ಒಂದು RTIಯಲ್ಲಿ ಹಾಕಿದರೆ ಅವರಿಗೆ ಬೇಕಾದವರಿಗೆ ಆದರೆ 10 ದಿನಕ್ಕೆಲ್ಲ 1 ವಾರಕ್ಕೆ ಕೊಡ್ತಾ ಇದ್ರು. ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಉಲ್ಲಂಘನೆ ಮಾಡಿ ಏಕಾಏಕಿ ಮನೆಗೆ ನುಗ್ಗಿ ಎಳೆದಾಕಿರುವಂತ ನಮಗೆ ಸ್ವಲ್ಪ ವಿಡಿಯೋ ಬೇಕಿತ್ತು. ಅರ್ಜಿ ಕೊಟ್ಟಿದ್ದೀವಿ, ಒಂದು ಇದನ್ನ ನಮ್ಗೆ ಕೊಡ್ಲಿಲ್ಲ. ಅರ್ಜಿ ಕೊಟ್ಟಿದ್ದಲ್ಲ ಅವ್ರಿಗೆ ಪೆಂಡಿಂಗ್ ಬಿಟ್ಟಿದ್ದಾರೆ. ಹೈಕೋರ್ಟ್ ಆರ್ಡರ್ ಆಗಿದೆ, ನಾವೇ ಮಾಡಿಲ್ಲ. ಯಾವ ಕಾರಣ ಕೊಡ್ತೀರಾ ಸರ್? ಒಂದ್ ನಿಮಿಷ ಹೇಳಿ, ಯಾವ ಕಾರಣ ಕೊಡ್ತೀರಾ? ರಾಜಕೀಯ ಕೋಟಿ ಕೊಳ್ಳೆ ಅವ್ರನ್ನ ಯಾರು ಕೇಳೋದಿಲ್ಲ. ನಮ್ಮಂತ ಬಡವ್ರನ್ನ ನೀವು ಕೇಳಿದ್ರ ಮರಣದಂಡ ಕೊಟ್ಟಿದೀವಲ್ಲ ತಾಲೂಕ್ ಆಫೀಸಿಗೆ, ಅವ್ರ ಹತ್ರ ನಮ್ಗೆ ವಿಷ ಕೊಡ್ಸ್ಬಿಡಿ, ನಾವ್ ಇಲ್ಲೇ ಸತ್ತೋಗ್ತೀವಿ. ಆಮೇಲೆ ಸುಮ್ಮನೆ ಆಸ್ತಿ ಕೊಳ್ಳೆ ಮಾಡಿದೀವ. ನಮ್ ತಂದೆ ಕಳ್ಸ ಬಗ್ಗೆ ಹಗಲು ರಾತ್ರಿ ದುಡ್ಡು ತಗೊಂಡಿದ್ದ ಜಾಗ ನನ್ನ ಹೆಸರು ಮೇಲೆ ನನ್ನ ಮನೆಯಲ್ಲ ಹೊಡೆದಾಕಿ ನೀವು ನನಗೆ ಕೂರ್ಸಿ ಅಲ್ಲಿ ನೀವು ಹೊಡೆಯಕ್ ಬಂದಿದ್ದು ನೀವೆಲ್ಲ ನನ್ನ ಕೂರ್ಸಿ. ಮುತ್ತುಸ್ವಾಮಿ ತಗೊಂಡಿರೋದಕ್ಕೆ ಏನಾದ್ರು ದಾಖಲಾತಿ ಮುತ್ತುಸ್ವಾಮಿ ತಗೊಂಡಿರೋದಕ್ಕೆ ಏನಾದ್ರು ಕೊಟ್ಟಿರೋದಕ್ಕೆ ದಾಖಲಾತಿ ಇಲ್ಲ ಕೊಲೆ ಮಾಡಿ ಇಲ್ಲ ಮಾಡ್ಬಿಡಿ ಸರ್. ಹೆಂಗೋ ಒಳ್ಳೆ ಕೆಲಸ ಬಂದಿದ್ದೀರಾ KCP ತಂದಿದ್ರೆ ನಾನು ಒಟ್ಟಿಗೆ ಸಾಯಿಸಿ ಮೇಲೆ ಆರಾಮ ಗಾಲ್ ಕೊಡಿ. ನಾನು ತಗೊಂಡಿಲ್ಲ ನಿಮ್ದು ಅನ್ನೋದಕ್ಕೆ ಏನಾದ್ರು ದಾಖಲಾತಿ ಕೊಡ್ಬೇಕು ತಹಶೀಲ್ದಾರ್ಗೆ. ಈಗ ಬಂದ್ಬಿಟ್ಟು ನಂದು ಅಂತ ಹೇಳಿದ್ರೆ ನೋಡಮ್ಮ, ಸುಮ್ಮನೆ ಫೋರ್ ಸೈಬಲ್ಲಿ ತೆಗಿಬೇಕಾಗತ್ತೆ. ನೀನೇ ಸಪೋರ್ಟ್ ಮಾಡ್ಬೇಕು, ನೀನು ದಾಖಲಾತಿ ಮಾಡ್ಕೋಬೇಕು. ಸುಮ್ಮನೆ ಬಂದು ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡ್ರೆ ನೋಡಿ ಸರ್, ನಾವ್ ಯಾರ ಜಾಗದಲ್ಲಿ ಅನ್ಯಾಯಕ್ಕೆ ಕಲ್ತನ ಮಾಡಿಲ್ಲ. ಸರ್ಕಾರಿ ಜಾಗದಲ್ಲಿ ಬಂದು ಕೂತಿದ್ಯಲ್ಲ, ಜಾಗದಲ್ಲಿ ಹೊಡಿರಿ. ಸರ್ಕಾರಿ ಜಾಗ ಅಷ್ಟೇ, ನಿಮ್ ಜಾಗ ಅಲ್ಲ ಅದು. ಕೂತ್ಕೊಳ್ಳಿ, ಪೊಲೀಸರು ಕರ್ಕೊಬತ್ತಾರೆ, ನೀವು ಹೊರಗಡೆ ಹಾಕಿ. ಬರೋ ತನಕ ನಾವು ನಿಲ್ಲಿ ಸರ್. ಯಾಕೆ ಸರ್ ಹಂಗ್ ಮಾಡ್ತೀರಾ? ಸಾಕ್ಷಿ ಸರ್ ಯಾರಿಗೆ ಫೋನ್ ಮಾಡಕ್ಕೆ ಆಗಿ ಕೈ ಬಿಡಿ ಒಳಗೆ ಸಾಯ್ತೀನಿ ಬಿಡಿ. ಹೊಡಿರಿ ನಮ್ ಜೊತೆಗೆ ಹೊಡಿರಿ ಎಲ್ಲ ಆಗ್ಲಿ. ಚರಣ್ಣ ಬೇಗ, ಲೇಟ್ ಆಯ್ತು. ಅವ್ರಿಗೆ ಬೇಕಾದ್ರೆ ತಗೊಂಡು ಹೋಗ್ತಾರೆ, ನಾವೆಲ್ಲ ಚೆಕ್ ಇಡಕ್ಕಾಗುತ್ತಾ? ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ನಿಮಗೆ ಯಾರು ಇಲ್ಲ ಒಳಗಡೆ? ಸಾಕ್ಷಿ ಇವತ್ತು ಈ ಮನೆ ಆಗಿಲ್ಲ. ತಾತ ಈ ಮಳೆ ಬರುವಾಗ ಒದ್ದಾಡೋಕೆ ಏನು ಕೆಲಸ ಮಾಡ್ತಾರೆ ನೋಡಿ. ಬೇರೆ ಯಾರು ಯೋಗ್ಯತೆಗೆ ಮಾಡಿರೋ ಕೆಲಸ, ಯಾರ್ಯಾರನ್ನೋ ಉದ್ಧಾರ ಮಾಡ್ಲಿಕ್ಕೋಸ್ಕರ ಮಾಡಿರೋದಲ್ಲ. ನಮ್ಮ ವಕೀಲರು ಹೇಳಿದ್ರು ಆದಷ್ಟು ಬೇಗ ಕರ್ಕೊಂಡು ಬನ್ನಿ ಅಂತ. ಆದಷ್ಟು ಬೇಗ ಕರ್ಕೊಂಡು ಹೋಗ್ತಾ ಇದೀವಿ. ಪ್ರಕರಣ ದಾಖಲು ಮಾಡಿ ಈ ಮನೆಯನ್ನು ನಿರ್ಮಾಣ ಮಾಡಿಕೊಡೋ ಕೆಲಸನ ಮಾಡೋಣ. ಇವರಿಗೆ ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡ್ ಎಲ್ಲ ಇದೆ. ಇದೇ ಮನೆಗೆ ವೋಟರ್ ಐಡಿಯಲ್ಲಿ ಇದೆ ಪರಿಶಿಷ್ಟ ಜಾತಿ ಅಂತ. ಇದರಲ್ಲಿ ಕೊಡ್ಲಿಕ್ಕೆ ಈ ಕೌಕ್ರಾಡಿ VA ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಆಗಲ್ಲ ಅಂತ ಕೊಡ್ಲಿಕ್ಕೆ. ನೋಡಿ, ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋಗ್ಬೇಕಾ, ದುಡ್ಡು ಬೇಕಾಗತ್ತೆ ಇವಾಗ. ಅದಕ್ಕೋಸ್ಕರ ನಾನು ಮುತ್ತುಸ್ವಾಮಿ ನಂಬರ್ ಕೊಡ್ತಾ ಇದ್ದೀನಿ. ಅವರೇ ಕರೆ ಮಾಡಿ ಅವ್ರಿಗೆ ಏನಾದ್ರು ನಿಮ್ಮಿಂದ ಆಗೋದು ಸಹಾಯ ಮಾಡೋದು ಅದನ್ನು ಅವರಿಗೆ ತಲುಪಿಸಿ. 9906204434 ಈ ನಂಬರಿಗೆ ಕರೆ ಮಾಡಿ. ಮನೆ ಒಡೆದಾಕಿರೋದು ರಾಧಮ್ಮ ಅವರ ಮನೆ. ರಾಧಮ್ಮ ಅವರ ಮನೆದು ವಿದ್ಯುತ್ ಸಂಪರ್ಕವನ್ನು ಕಟ್ಟು ಮಾಡಿರೋದು ಎಂಬುದು ಮೆಸ್ಕಾಂ ಅವರು ಕೊಟ್ಟಿರೋ ಲೆಟರ್ ಇದೆ. 9901620434 ನಮ್ಮ ಕಷ್ಟ ನೋಡಿ ನಮ್ಮ ಕೋಟೆಗೆ ಹೋಗ್ಲಿಕ್ಕೆ ಒಂದು ದಾರಿ ತೋರಿಸಿ ಮುಂದಕ್ಕೆ ಒಂದು ಹೆಲ್ಪ್ ಮಾಡಿ. ಈಗ ನೋಡಿ, ಮಳೆ ಬಂದು ನಾನು ರೋಡ್ ಸೈಡ್ ಅಲ್ಲಿ ಬಿದ್ದಿದ್ದೇನೆ. ಗೌರ್ಮೆಂಟ್ನವ್ರು ಏನು ಓಟ್ ಕೇಳೋ ಟೈಮಿಗೆ ಮಾತ್ರ ಬಂದು ಕೇಳ್ತಾರೆ. ಮತ್ತೆ ಈಗ ಯಾರು ನಮ್ಮನ್ನು ಕೇಳೋರು ಯಾರು ಇಲ್ಲ. ಇಲ್ಲಿ ಅಕ್ಕಪಕ್ಕದಂತೂ ಮಾತನೇ ಆಡೋರು ಇಲ್ಲ. ಯಾರು ಸಮಯ ಧನಿಯಾರು? ಅದೇ AC ಕೊರಿಯನು ಚಿರಿಗಂಧ ಆಚಾರಿ ಮಡಂಜೋಡಿ ಮತ್ತೆ ಮಗ ಟೀಕಯ್ಯ. ಇನ್ನು ಒಂದೇ ತಿಂಗಳು ಅಷ್ಟೊಳ್ಳೆ ಓಡ್ಸಪ್ಪ. ಪ್ರತಿಯೊಂದು ಫೈಲ್ ಅಂತ ಹೇಳ್ತೀನಿ ನಾನು. ಎಷ್ಟು ಅಕ್ರಮ ಹೊಡೆದು ಎಲ್ಲವನ್ನ ಹೊರಗೆ ಹಾಕ್ತಿವಿ. ಯಾವನೋ ಬಂದ್ಬಿಟ್ಟು ಎದುರಿಸಿರಿಕೆಲ್ಲ ನೋಡ್ತಾ ಇದ್ದಾನೆ. ಅದಕ್ಕೆಲ್ಲ ಜಯಂತು ಎದುರುವನಲ್ಲ, ಎದುರುವುದೂ ಇಲ್ಲ. ನೋಡಿ, ಹೊಡೆದಾಕಿದ್ದು ಹಾಗೇನೆ ಇದೆ. ಇದು 5 ತಿಂಗಳ ಮುಂಚೆ ಹೊಡೆದಾಕಿದ್ದು. ಎಲ್ಲ ನಮ್ಮ ರಾಜ್ಯದ ಜನತೆಗೆ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಳಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತು ಕಾಪಿನಬಾಗ್ಲು
ಅಂದರೆ ರಾಜ್ಯ ಹೆದ್ದಾರಿ 37 ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋ ರಸ್ತೆ ಕೊಕ್ಕಳದಿಂದ 4 ಕಿಲೋಮೀಟ್ರ್ ಧರ್ಮಸ್ಥಳ ಕಡೆ ಬರೋ ಕಡೆ ನಾವಿದ್ದೀವಿ ಇವತ್ತು. ಈ ಹಿಂದೆ ನಿಮಗೆಲ್ಲರಿಗೂ ನೋಡಿರ್ಬೋದು ಇಬ್ಬರನ್ನು ರಾಧಮ್ಮ ಮತ್ತು ಮುತ್ತುಸ್ವಾಮಿಯನ್ನು ನೋಡಿರ್ಬೋದು. ಇವರ ಮನೆಯನ್ನು ಕಡಬ ತಹಸೀಲ್ದಾರ್ರವರು ದಿನಾಂಕ 13/11/2024 ಬೆಳಿಗ್ಗೆ ಜಾವ ಬಂದು ಏಕಾಏಕಿ ಮನೆ ನುಗ್ಗಿ ಅಕ್ರಮವಾಗಿ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಟಿದ್ದೀರಿ, ನೆಲ ಸಮ ಮಾಡಬೇಕು, ನ್ಯಾಯಾಲಯ ಆದೇಶ ಇದೆ ಅಂತ ಹೊಡೆದಾಕಿರೋ ನಿಮಗೆಲ್ಲ ಕಾಣಿಸ್ಬೋದು. ನಾವು ಈ ವಿಷಯದಲ್ಲಿ ಹೋರಾಟ ಮಾಡಿದ್ದೀವಿ. ಅಂದರೆ ರೇಣುಕಾ ಎಂಬವರ ಹೆಸರಲ್ಲಿ ನ್ಯಾಯಾಲಯದಿಂದ ಅಕ್ರಮವಾಗಿ ಮನೆ ಕಟ್ಟಿದ್ದು ತೆರವುಗೊಳಿಸಬೇಕು ನೋಟಿಸ್ ಇದೆ, ಆದೇಶ ಆಗಿದೆ ಅಂತೇಳಿ ಬಂದಿರೋದು. ಸರ್ಕಾರಕ್ಕೆ ಅವತ್ತು ವರದಿ ಕೇಳಿರೋದು ಏನಾಗಿದೆ, ಈ ಥರ ಕಟ್ತಾ ಇದ್ದಾರೆ, ಯಾರೊಂದು ನ್ಯಾಯಾಲಯಕ್ಕೆ ಬಂದಿದ್ದಾರೆ, ಮೊರೆ ಹೋಗಿದ್ದಾರೆ, ಅಕ್ರಮವಾಗಿ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ತಾ ಇದ್ದಾರೆ ಅಂತೇಳಿ ಬಂದಿದ್ದಾರೆ ಅಂತೇಳಿ ನ್ಯಾಯಾಲಯ ಅದನ್ನು ವರದಿ ಕೇಳುವ ಹೊತ್ತಿಗೆ ಮುತ್ತುಸ್ವಾಮಿ ಅಂದರೆ ರಾಧಮ್ಮ ಅವರ ಮನೆಯನ್ನು ಹೊಡೆದಾಕಿರೋದು. ರೇಣುಕಾ ಅವರ ಮನೆಯೂ ಇಲ್ಲ, ರೇಣುಕನೂ ಇಲ್ಲ ಇಲ್ಲಿ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ನೀತಿ ಸಂಘಟನೆ ಹಾಗೂ ಈ ಸ್ಥಳೀಯ ಸಂಘಟನೆಯವರೆಲ್ಲ ಸೇರಿ ಇವರಿಗೆ ಒಂದು ಸಹಕಾರ ಕೊಡ್ತಾ ಇದೆ ಹೋರಾಟಕ್ಕೆ. ಆ ನಂತರ ಸರಿ ಇನ್ನೊಂದು ಮನೆ ಕಟ್ಟೋಣ ಅಂತ ಫೌಂಡೇಶನಲ್ಲಿ ಹಾಕಿದ್ವಿ. ಅಷ್ಟೊತ್ತಿಗೆ ನೆಲ್ಯಾಡಿ ವಿ ಎ ಹಾಗೂ ಕಡಬ ತಹಸೀಲ್ದಾರೆಲ್ಲ ಸೇರಿ ಅದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಇವಾಗ ಒಂದು ಸಣ್ಣ ಟಾರ್ಪಾಳು ಅಲ್ಲ, ಸಣ್ಣ ತೂತಿರೋ ಅಂದರೆ ನೆಟ್ ಅಂತ ಕಾಣಿಸುತ್ತೆ, ಅದು ಕಟ್ಟಿಬಿಟ್ಟು ಅದರಲ್ಲಿ ವಾಸವಾಗಿದ್ದಾರೆ. ಆದರೆ ಮಳೆ ಬರುವಾಗ ಎದ್ದು ಕೂರೋ ಪರಿಸ್ಥಿತಿ ಆಗ್ತಾ ಇದೆ. ಹಿಂದಿನ ಕಾಲ ನಮಗೂ ಇದೇ ಪರಿಸ್ಥಿತಿ ಇತ್ತು. ನಾವು ಕಷ್ಟದಲ್ಲಿರುವಾಗ ಮೇಲಿಂದ ಉಳ್ಳಿನ ಮನೆ ಇರುವಾಗ ರಾತ್ರಿ ಎದ್ದು ಕೂಡಬೇಕಿತ್ತು. ಅದೇ ಪರಿಸ್ಥಿತಿ ಪಾಪ ಇವಾಗಲೂ ಇವರಿಗಿದೆ. ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದಾರಲ್ಲ ಸ್ವಾಮಿ, ಆ ನಂತರ ಇವಾಗ ನೋಡಿ ಇವರ ಪರಿಸ್ಥಿತಿ. ಅಲ್ಲೊಂದು ಸಂಬಂಧ ಗೂಡಂಗಾಡಿ ಇದೆ, ಅಲ್ಲೋಗಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೂ ಹೇಳ್ತಾರೆ ಕೆಳಗೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಒಂದು ದೈವಾನಯನ ಒಂದೇ, ಅದರಲ್ಲಿ ಇವರೊಬ್ಬರು ಒಬ್ಬರು ಕೂರ್ತಾ ಇದ್ದಾರಂತ. ಇಂಥ ಪರಿಸ್ಥಿತಿಗೆ ಕಡಬ ತಹಸೀಲ್ದಾರ್ ಇವರನ್ನು ತಂದಾಕಿದ್ದಾರೆ. ಕಡಬ ತಹಸೀಲ್ದಾರಿಗೆ ನಾನು ಅವತ್ತಿಂದ RTI ಎಲ್ಲ ವರದಿಯನ್ನು ತೆಗಿತಾ ಇದ್ದೆ. ಎಷ್ಟೋ ಜನ ಕೇಳ್ತಾರೆ ಏನಾಗಿದೆ ನೀವು ಅರ್ಧದಲ್ಲಿ ಬಿಟ್ಟೋಗಿದ್ದೀರಾ ಅಂತ. ನಾವು ಯಾವುದೇ ಪ್ರಕರಣ ಅರ್ಧದಲ್ಲಿ ಬಿಟ್ಟೋಗಿಲ್ಲ. ಯಾರದಲ್ಲೋ ಎಂಜಿಲ್ ಕಾಸು ಈಸ್ಕೊಂಡು ನಾನು ಕೆಲಸ ಮಾಡಲಿಕ್ಕೆ ಬಂದಿಲ್ಲ. ಆಗಿರೋದು ಕಾನೂನು ಚೌಕಟ್ಟಲ್ಲಿ ವಿಳಂಬ ಆಗುವುದಕ್ಕೆ ತಲೆ ಆಗ್ತಾ ಇರೋದು. ಒಂದು RTI ಹಾಕಿದರೆ ಅವರಿಗೆ ಬೇಕಾದವರಿಗಾದರೆ 10 ದಿನಕ್ಕೆಲ್ಲ 1 ವಾರಕ್ಕೆ ಕೊಡ್ತಾ ಇದ್ರು. ನಾವು ಕೇಳ್ತಾ ಇರುವಾಗ 1 ತಿಂಗಳಿಗೂ ಕೊಡ್ತಾ ಇಲ್ಲ, ತಿರುಗಿ ನೆಕ್ಸ್ಟ್ ಮುಂದಕ್ಕೆ ಮೇಲ್ವಾಗಿ ಹೋಗಿ ಅಂತ ಆಟ ಆಡಿಸ್ತಾ ಇದ್ದಾರೆ ಅವರು. ಆದರೂ 94 CL ಕೊಟ್ಟಿರೋ ಒಂದು ವರದಿ ಕೇಳಿದ್ರು ಕೊಡ್ತಾ ಇಲ್ಲ, ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಇವರಿಗೆಲ್ಲ. ಮಾಡಿರೋದೆಲ್ಲ ಅಕ್ರಮ. ಸರ್ಕಾರಿ ಭೂಮಿ ಸಾವಿರಾರು ಎಕರೆಯನ್ನು ದೊಡ್ಡವರ ಪಾಳ ಹಾಕಿಕೊಟ್ಟು ಬಡವರಿಗೋಸ್ಕರ ಇದ್ದ ಒಂದಿಷ್ಟು ಭೂಮಿಯನ್ನು ತಿಂದಾಕ್ಲಿಕ್ಕೆ ಬಂದಿದ್ದೀರಿ. ನೀವೆಲ್ಲ ಉದ್ಧಾರ ಆಗ್ತಿದ್ದೀರಾ? ನೀವೆಲ್ಲ ಬಡವರ ಹೊಟ್ಟೆಗಳಿಂದ ನೀವು ಬದುಕ್ತಾ ಇದ್ದೀರಲ್ಲ. ನೀವು ಯಾವನಿಗೋಸ್ಕರ ಇನ್ನೊಬ್ಬನಿಗೋಸ್ಕರ ಮನೆ ಇದು ನೆಲಸಮ ಮಾಡಿರೋದು. ರಾತ್ರಿ ಆಗಲ್ಲ ಅಂತ ದುಡಿದು ಕಟ್ಟಿರುವಂಥ ಮನೆ ಇದು ನೆಲಸಮ ಮಾಡಿ ಹಾಕಿದ್ದೀರ ನೀವು ಇವಾಗ. ಆನಂತರ ಮೆಸ್ಕಾಮಿಂದ ಒಂದು ವರದಿ ಬೇಕಿತ್ತು, ರೇಣುಕಾ ಅವರ ಮನೆಯನ್ನು ಹೊಡೆದಾಕಿರೋದು. ಆಗ ರಾಧಮ್ಮ ಅವರಿಗೆ ಮನೆಗೆ ವಿದ್ಯುತ್ ಸಂಪರ್ಕ ಮಾಡಿರೋ ಮನೆಯಲ್ಲಿ ಅಂತ ಬೇಕಿತ್ತು. ಅದು ಅಲ್ಲ, ನೀವು ಮೆಸ್ಕಾಮ್ ಅವರು ಬಂದು ಪವರ್ ಡಿಸ್ಕನೆಕ್ಟ್ ಮಾಡೋದು ಯಾವುದಂತ ಬೇಕಿತ್ತು, ಅದು ಕೇಳುವ ನನಗೆ ವರದಿ ಕೊಟ್ಟಿದ್ದಾರೆ. ಯಾರ್ದು ಅವರು ಡಿಸ್ಕನೆಕ್ಟ್ ಮಾಡಿರೋದು ರಾಧಮ್ಮ ಅವರ ಮನೆ. ರಾಧಮ್ಮ ಅವರ ಮನೆಗೆ ಪವರ್ ಸಪ್ಲೈ ಕೊಟ್ಟಿರೋದನ್ನು ಕಟ್ ಮಾಡಿ ಹಾಕಿದ್ದಾರೆ. ಅವ ರೇಣುಕಾರ ಮನೆಯಲ್ಲಿ ತಹಸೀಲ್ದಾರ್ ಹೇಳ್ತಾ ಇರೋದು ರೇಣುಕಾ ಮನೆಯನ್ನು ನಾವು ಹೊಡೆದಾಕ್ಲಿಕ್ಕೆ ಬಂದಿರೋದಂತ. ರೇಣುಕಾ ಮನೆಯೇ ಇಲ್ಲ ಇಲ್ಲಿ. ಇದನ್ನು ಕೇಳಬಾರ್ದು, ಇದನ್ನು ಹೇಳ್ಬಾರ್ದು. ಇದಕ್ಕಿರೋ ದಾಖಲೆ ಕೇಳೋದು ಅದು ಇಲ್ಲವೇ ಇಲ್ಲ. ಅದು ಅಲ್ಲದೆ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಉಲ್ಲಂಘನೆ ಮಾಡಿ ಏಕಾಏಕಿ ಮನೆಗೆ ನುಗ್ಗಿ ಎಳೆದಾಕಿರೋಂಥ ನಮಗೆ ಸ್ವಲ್ಪ ವಿಡಿಯೋ ಬೇಕಿತ್ತು. ಅಂದರೆ ಅವರೇ ವಿಡಿಯೋ ಮಾಡಿರೋ ವಿಡಿಯೋ ಎಲ್ಲ ನನಗೆ ತಿಳಿಸಬೇಕಿತ್ತು. ಅದಕ್ಕೋಸ್ಕರ ಒಂದಿಷ್ಟು ಡಿಲೇ ಆಗಿದೆ. ನಿಮಗೆ ಈ ಒಂದು ವಿಡಿಯೋ ಮುಖಾಂತರವಾಗಿ ಅವರು ಬಂದು ಯಾವ ರೀತಿಯಲ್ಲಿ ಈ ಮನೆಯಿಂದ ಈ ವೃದ್ಧ ದಂಪತಿಯವರನ್ನು ಎಳೆದಾಕಿರೋದು, ಅವರ ನೋವನ್ನು ನಿಮಗೆ ಈ ಮುಖಾಂತರವಾಗಿ ನಾವು ತೋರಿಸ್ಕೊಡ್ತೀವಿ. ಕೊಂಡವನ ಮೇಲೆ ಮತ್ತೆ ಕೊಟ್ಟವನ ಮೇಲೆ
ನಾವು ಬಂದು ಕಟ್ಬಿಟ್ಟಿದ್ದ ಹಣ ಕೊಟ್ಟು ತಾಂಡಿರ್ತಾರೆ. ಅವ್ರಿಗೆ ನೀವೇ ಕೇಳ್ಬೇಕು. ರಿಜಿಸ್ಟ್ರಿಗೆ ಕೊಟ್ಟಿದ್ರೆ ಎಲ್ಲ ವಾಪಸ್ ಮಾಡಿದ್ದಾರೆ. ನಾನ್ ಮಾಡಿಲ್ಲ, ನಮ್ಮ ತಂದೆ ಮಾಡಿದ್ರು. ನಾನ್ ಮಾಡಿಲ್ಲ, ನಮ್ಮ ತಂದೆ ಮಾಡಿದ್ದು. ನಾವು ಶಿವಾಜಿದ್ವಿ. ನಾವು ಶಿವಾಜಿಯಿಂದ ಇಲ್ಲಿಗೆ ಬಂದಿಲ್ಲ. ಅವ್ನ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೆ ಅಷ್ಟೇ. ಅವನ್ನ ಕಳಿಸ್ಕೊಂಡು ನಾವು ಒಬ್ಬರೇ ಮಾತಾಡಿ ಮಾಡ್ಬೇಕಿಲ್ಲ. ಕೊಳ್ಳೆ ಹೊಡೆದವರು ತುಂಬಾ ಜನ ಇದ್ದಾರೆ. ಅವನೇ ತಂದು ಕೊಟ್ಟಿದ್ದು, ಆ ಕಡೆ ಮನೆಗೆ ಕೊಟ್ಟಿಲ್ಲ, ಅವರಿಗೆಲ್ಲ ಮನೆ ತೆರಿಗೆ ಮನೆ ಮಾಡಿದ್ರು ನಾವು ಕೊಟ್ಟಿದ್ದ ಇಲ್ಲ ಇಲ್ಲ ಸರ್, ಅದೇ ನನ್ನ ಹೆಸರೇನು? ನಮ್ಮ ಹೆಸರಲ್ಲಿ ನನ್ನ ಹೆಸರಲ್ಲಿ ನಾವೇ ಕೊಟ್ಟಿದ್ದು ಮಾಡ್ತೀವಿ. ಆಮೇಲೆ ಅವನಿಗೆ ಹೇಳಿದಾಗ ದಾಖಲಾತಿ ಕೊಡಿ ಅಂತ ಕೇಳ್ತಾ ಇದಾರಮ್ಮ. ದಾಖಲಾತಿ ಕೊಡಿ ಏನಾದ್ರು ಪೂರ ಬರ್ಕೊಟ್ಟು ನಮ್ಗೆ ಒಂದು ಆಧಾರ ಕೊಟ್ಟಿಲ್ಲ. ಅವನು ತಗೊಂಡಿದ್ದಕ್ಕೆ ಅವನು ಅಗ್ರಿಮೆಂಟ್ ಎಲ್ಲ ಅರ್ಜಿ ಕೊಟ್ಟಿದ್ದೀವಿ. ಒಂದು ನಮಗೆ ಕೊಡ್ಲಿಲ್ಲ. ಅವರು 3 ಅರ್ಜಿ ಕೊಟ್ಟಿದ್ದೀವಿ, ಒಂದು ಇದ್ರು ನಮಗೆ ಕೊಡ್ಲಿಲ್ಲ. ಅರ್ಜಿ ಕೊಟ್ಟಿದ್ದೆಲ್ಲ ಅವ್ರಿಗೆ ಪೆಂಡಿಂಗ್ ಬಿಟ್ಟಿದ್ದಾರೆ. ಇದಕ್ಕೆ ಅದು ನೆಲಡಿಲಿ ತಲೆ ಇದು ವೈದ್ಯ ಎಲ್ಲ ಕೊಟ್ಟಿದ್ವಿ. ಎಲ್ಲ ಬರ್ಕೊಟ್ಟಿದ್ವಿ. ಯಾವುದಕ್ಕೂ ನಮ್ಗೆ ಅನಿಸ್ಬಿಟ್ಟು ಕೊಡ್ಲೇ ಇಲ್ಲ. ಆಮೇಲೆ ನಾವು ನೋಡಿ 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 ಸಾಕಾಯ್ತು. ಆಮೇಲೆ ಇಸ್ಕೋದು ಮೇಲೆ ಎಂತ ಗ್ರಾಮ ಇದೆಯಲ್ಲ ತಹಸೀಲ್ದಾರ್ ಹತ್ರ, ಅಲ್ಲಿ ಹೋಗಿ ಪ್ರಮಾಣ ಪತ್ರ ಹೇಳ್ತಾರೆ, ಅದು ಕೊಟ್ಟಿದ್ವಿ. ಅವ್ರೇನು DC ಕಳಿಸಿದೆ ಅಂತ ಆಯ್ತು ವಾಪಸ್ ಮಾಡಿ ಜನ ಹಾಕ್ತಾರೆ ಎಲ್ಲ. ಆಗಿದ್ದು ನಮ್ಗೆ ಏನಿಲ್ಲ ಅಂತೇಳಿ ನಮ್ಗೆ ಇದು ವೋಟ್ ಲಿಸ್ಟ್ ತಗೊಂಡು ಯಾವ ಪಟ್ಟು ಮನೆ 19 ವೋಟ್ ಲಿಸ್ಟ್ ತಗೊಂಡು ಅದು ಮಗಳು ಸ್ವಂತ ಮಗಳು. ಅವ್ರು ಕೂಲಿ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ. ಒಂದು ಆಫೀಸಲ್ಲಿ ಏನಿಲ್ಲ ಅಂತಾರೆ ನಮಗೆ. ಏನೇ ಕೊಟ್ಟಿಲ್ಲ ಮೊನ್ನೆ ಕೊಟ್ಟಿದ್ದೆ, ಅಲ್ಲೆಲ್ಲ ಇನ್ನೊಂದು ಸುಮಾರು ಪೊಲೀಸ್ ಕೊಟ್ಟಿದ್ದೆಲ್ಲ ಉಂಟು. ಅವೆಲ್ಲ ಬಂದು ಮತ್ತೆ ಅಲ್ಲಿ ನಾನು ಮಗಳಿಗೆ ಮಾಡಿದ್ವಿ. ಅವರೆಲ್ಲ ಪಂಚಾಯತ್ ಮಾಡಿ ಆ ಬಿಡಿ ಅಂತ ಆ ಕಡೆ ಬಿಟ್ಟು ನಾವು ಈ ಕಡೆ ನಿಮ್ಮ ಹೆಸರು ಹೇಗೆ ಹೇಗೆ ಹೇಗಂದ್ರೆ ನಾವು ಕೆಲಸ ಬಿಟ್ಟು ಇಲ್ಲಿ ಬಂದಿದೆ ಅಷ್ಟೇ. ಈಗ ಜಾಗ ತೋಟದಲ್ಲಿ ಪರ್ಮನೆಂಟ್ ಕೆಲಸ ಆಗಿದೆ. ರೂಮ್ ಎಲ್ಲ ಕೊಟ್ಟಿದ್ರು ಅವ್ರು, ಅಲ್ಲಿ ಇಲ್ಲಿ ಬಂತ ನಮಗೆ ಗೊತ್ತಿಲ್ಲ, ತಗೊಂಡಾದ್ಮೇಲೆ ಗೊತ್ತಾಯ್ತು. ಹೈಕೋರ್ಟ್ ಆರ್ಡರ್ ಆಗಿದೆ, ನಾವೇ ಮನೆಗಳು ಸುಮ್ಮನೆ
ಏನ್ ಐಟಮ್ ಉಂಟು ತೆಗಿರಿ ಐಟಮ್ ಯಾವ ಕಾರಣ ಕೊಡ್ತೀರಾ ಸರ್? ಒಂದ್ ನಿಮಿಷ ಹೇಳಿ, ಯಾವ ಕಾರಣ ಕೊಡ್ತೀರಾ? ನಾವೇನ್ ಅನ್ಯಾಯ ತಗೊಂಡಿದ್ವಿ? ನಾನ್ ಕಂಡ್ರೆ ನನ್ನೇ ಇಲ್ಲ, ನನ್ನ ಹೆಸರು ಮೇಲೆ ಯಾಕೆ ಸರ್ ಇದ್ ಮಾಡಿದೀರಾ? ಇವರು ತಗೊಂಡಿದ್ ಜಾಗ ಹಂಗಾರೆ ಇವ್ರಿಗೆ ನ್ಯಾಯ ಯಾರು ಕೊಡ್ತಾರೆ? ಹಂಗಾರೆ ಹೇಳಿ, ಲಕ್ಷ ಲಕ್ಷ ಇವಾಗ ನೋಡಿ ಎಷ್ಟು ಲಕ್ಷ ರಾಜಕೀಯ ಕೋಟಿ ಕೋಟಿ ಕೊಳ್ಳೆ ಅವ್ರನ್ನ ಯಾರು ಕೇಳೋದಿಲ್ಲ. ನಮ್ಮಂತ ಬಡವ್ರನ್ನ ನೀವು ಕೇಳಿದ್ರ ಚಿತ್ರದುರ್ಗದಿಂದ ಯಾಕೆ ಇಲ್ಲಿಗೆ ಬಂದ್ರ ಅಂತೇಳಿ? ಚಿತ್ರದುರ್ಗದಲ್ಲಿ ನಮ್ಗೆ ಜಾಗ ಇದ್ರೆ ನಾವೇ ಇಲ್ಲಿಗೆ ಬರ್ತಿದ್ವಿ. ನಾವ್ ಇಷ್ಟು ವರ್ಷ ಇಲ್ಲಿ ಬಂದಿದ್ ನಾವೇನ್ ಯಾರಿಗ ಯಾರ ಜಾಗನೂ ಕೊಳ್ಳೆ ಹೊಡೆದಿಲ್ಲ. ಇಲ್ಲ ನಮಗೆ ಬದುಕಲಿಕ್ಕೆ ಕೂಡ ವರ್ಣದಂಡನೆ ಕೊಟ್ಟಿದೀವಲ್ಲ ತಾಲೂಕ್ ಆಫೀಸಿಗೆ, ಅವ್ರ ಹತ್ರ ನಮ್ಗೆ ವಿಷಯ ಕೊಡ್ಸ್ಬಿಡಿ. ನಾವ್ ಇಲ್ಲೇ ಸತ್ತೋಗ್ತೀವಿ, ಆಮೇಲೆ ನಮ್ಗೇನಿಲ್ಲ, ನಾವಿಲ್ಲೇ ಸಾಯ್ತೀವಿ, ಆಮೇಲೆ ಮನೆ ನಿಮಗೊಂದು ನಾವ್ ನಿಮ್ಮ ಮನೆ ಆಸ್ತಿ ಕೊಳ್ಳೆ ಮಾಡಿದೀವ. ನಮ್ ತಂದೆ ಕಳ್ಸ ಬಗ್ಗೆ ಹಗಲು ರಾತ್ರಿ ದುಡ್ಡು ತಗೊಂಡಿದ್ ಜಾಗ ನನ್ನ ಹೆಸರು ಮೇಲೆ ನನ್ನ ಮನೆಯಲ್ಲ ಹೊಡೆದಾಕಿ ನಾವೆಲ್ಲ ಕೂಲಿ ಮಾಡ್ತೀರ ಸರ್? ಯಾರಮ್ಮ ಸರಿ ನೀನು ನನಗ್ ಕೊಟ್ಟರೆ ಈಗ ಬೀಗ ಹಾಕಿದ್ರೆ ನಾನು ಏನ್ ಮಾಡೋಣ? ಆ ಮನೇಲಿ ಕೂತ್ಕೊಳ್ಳಿ ಹೋಗಿ. ನೀವು ನನಗ್ ಕೂರ್ಸಿ ಅಲ್ಲಿ ನೀವು ಹೊಡೆಯಕ್ ಬಂದಿದ್ ನೀವೆಲ್ಲ ನನ್ ಕೂರ್ಸಿ ಕೊಟ್ಟು ಹಿಡಿಬೇಕು. ಯಾಕಪ್ಪ ಅವ್ರಿಗೆ ಕೊಟ್ಟೆ ಅಂತ ನಿನ್ನೆ ಹಾಕಿ ನಾನ್ ಬರ್ತೀನಿ. ಆಯ್ತು ಸರ್, ಆಯ್ತು, ನೀವು ನಿಮ್ಮ ಮಾತಿಗೆ ನಾನ್ ಬರ್ತೀನಿ. ಈಗ ನನಗೆ ಕೊಟ್ಟ ನಾವನ್ನೇ ಹೇಳಿ ಯಾಕೆ ಕೊಟ್ಟಿದ್ದೆ, ನಿನ್ ಜಾಗ ಬಿಟ್ಕೊಡ ಹೊಡಿತೀನಿ ಅಂತ. ಇವಾಗ ನೀವು ತರ ನಮ್ಮ ಮನೆ ಹೊಡಿಲಿಕ್ಕೆ ಬಂದಿರೋದು ನೋಡಿ ಸರ್. ನಮಗೆ ಇಲ್ಲಿ ಅಕ್ರಮ ಸಕ್ರಮ ಗೌರ್ಮೆಂಟ್ ಜಾಗ ನಮಗೆ ಯಾರು ಗೊತ್ತಿಲ್ಲ. ದುಡ್ಡು ತಗೊಂಡು ನಾವು ಇಸ್ಕೊಂಡಿದ್ವಿ ಸರ್. ಕೇಳ್ಕೋಬೇಕಲ್ಲ, ದುಡ್ಡು ಸುಮ್ಮನೆ ಎಲ್ಲದಕ್ಕೂ ಕೊಟ್ರೆ ನಾಳೆ ವಿಧಾನಸೌಧನೇ ಬರ್ಕೊಡ್ತಾನೆ ನಂದು ಅಂತ ಹೇಳಿ ನೀನ್ ಬರ್ಸ್ಕೊತ್ಯಾ? ಅಲ್ಲ ಸರ್, ನಮಗೆ ಬೇಕಾಗಿತ್ತು ಊರ್ಲಿಕ್ಕೆ ಒಂದ್ ಜಾಗ ಬೇಕಿತ್ತು, ನಾವು ತಗೊಂಡಿದ್ದೀವಿ. ಎಲ್ಲಿ ಬೇಕಾದ್ರೂ ಕೂರ್ಬೋದು. ನಾವು ಇಷ್ಟು ದಿವಸ ಬಿಟ್ಟು ಇವಾಗ ಬಂದ್ರ ಒಂದ್ ನಿಮಿಷ ಸರ್. ಆಯ್ತು ಸರ್, ಓಕೆ ಓಕೆ ಆಯ್ತು ಸರ್. ಈಗ ನಾನ್ ತಗೊಂಡ್ರೆ ನನ್ಗೆ ಒಂದ್ ಜಾಗ ಹೊಡಿಲಿ. ಮುತ್ತುಸ್ವಾಮಿ ರಾಧ ನೋಡಮ್ಮ, ಮುತ್ತುಸ್ವಾಮಿ ತಗೊಂಡಿರೋದಕ್ಕೆ ಏನಾದ್ರು ದಾಖಲಾತಿ ಮುತ್ತುಸ್ವಾಮಿ ತಗೊಂಡಿರೋದಕ್ಕೆ ಏನಾದ್ರು ಕೊಟ್ಟಿರೋದಕ್ಕೆ ದಾಖಲಾತಿ ತೋರ್ಸಮ್ಮ, ಅದನ್ನ ಕೊಡುವವರಿಗೆ ದಾಖಲಾತಿ. ಪ್ರೂಫ್ ಇದ್ರೆ ಈ ಜಾಗದಲ್ಲಿ ನೀವು ಹೇಳ್ದಂಗೆ ಅವನ್ನ ಇಲ್ಲ ಕೊಲೆ ಮಾಡಿ ಹೋಗ್ತೀವಿ. ನಾವ್ಯಾಕಮ್ಮ ಕೊಲೆ ಮಾಡೋದು? ಇಲ್ಲ ಮಾಡ್ಬಿಡಿ ಸರ್, ಹೆಂಗೋ ಒಳ್ಳೆ ಕೆಲಸ ಬಂದಿದ್ದೀರಾ. ವಾದ ಮಾಡುವ ಇದೆ ಇದೆ ಇಲ್ಲೇ ಇದೆ. ಬೇಡ ನಾವ್ಯಾಕೆ ವಿಡಿಯೋ ಮಾಡೋಣ? ಬೇಡ, ನಾವ್ ವಿಡಿಯೋ ಮಾಡೋದ್ ಬೇಡ. ನಂಗೆ ನಮ್ಮ ಒಟ್ಟಿಗೆ ಸಾಯಿಸ್ಬಿಡಿ. ಇಲ್ಲ ಕುತ್ಕೊಂಡು KCP ತಂದಿದ್ರೆ ನಮ್ಮ ಒಟ್ಟಿಗೆ ಸಾಯಿಸಿ ಮೇಲೆ ಆರಾಮಾಗಿ ಆಡ್ಕೊಳ್ಳಿ. ನಾವ್ ಅನ್ಯಾಯ ಮಾಡಿ ತಗೊಂಡಿಲ್ಲ, ಯಾರು ಇಲ್ಲ. ತಗೊಂಡಿದ್ದು ಮುತ್ತುಸ್ವಾಮಿ ರಾಧ ನನ್ನ ಹೆಸರು ಮೇಲೆ ಯಾರು ನನ್ನ ಹೆಸರು ಮೇಲೆ ಕೇಸ್ ಕೊಟ್ಟಾರೆ ಯಾರು ಸರ್? ಬೇಡ, ನನ್ನ ಮೇಲೆ ಕೇಸ್ ಕೊಟ್ಟಾರೆ ಬೇಡ ಸರ್. ನೋಡಿ ಅವ್ರು ಬಂದು ಎಷ್ಟು ವರ್ಷ ಆಯ್ತು. ಐಟಮ್ಸ್ ಎಲ್ಲ ತೆಗಿವಾಗ ವಿಡಿಯೋ ಮಾಡ್ಕೊ ನೋಡಿ ರೇಣುಕಾ ಅವರೇ, ನಿಮಗೆ ನಿಮ್ದು ಮನೆನಾ? ನಿಮ್ ಮಗಳೇ ಅಲ್ಲಪ್ಪ ಅವಳು. ನಿಮ್ದು ಅನ್ನೋದಕ್ಕೆ ಏನಾದ್ರು ದಾಖಲಾತಿ ಕೊಡ್ಬೇಕು ತಹಶೀಲ್ದಾರ್ಗೆ. ಈಗ ಬಂದ್ಬಿಟ್ಟು ನಂದು ಅಂತ ಹೇಳಿದ್ರೆ ದಾಖಲಾತಿ ಕೊಡಪ್ಪ. ಸುಮ್ಮನೆ ನಂದು ನಂದು ಅಂತ ಹೇಳಿದ್ರೆ ಕರ್ಕೊಂಬ, ಹೋಗಮ್ಮ, ಕರ್ಕೊಂಬ. ಗಾಡಿನ ಕರ್ಕೊಂಡ್ಬರ್ರಿ, ಹೋಗಿ ಹೋಗಿ ತೆಗಿಬೇಡಿ ಅಣ್ಣ, ಎಲ್ಲ ಹೋಗಮ್ಮ, ಈಗ ಕರ್ಕೊಂಬ. ತೆಗಿಬೇಡಿ ಎಲ್ಲ ನೋಡಮ್ಮ, ಸುಮ್ನೆ ಫೋನ್ ಅಲ್ಲಿ ತೆಗಿಬೇಕಾಗತ್ತೆ. ನೀನೇ ಸಪೋರ್ಟ್ ಮಾಡ್ಬೇಕು, ನೀನು ದಾಖಲಾತಿ ಮಾಡ್ಕೋಬೇಕು. ಸುಮ್ನೆ ಬಂದ್ ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡ್ರೆ ನೋಡಿ ಸರ್, ನಾವ್ ಯಾರ ಜಾಗದಲ್ಲಿ ಅನ್ಯಾಯಕ್ಕೆ ಕಳ್ತನ ಮಾಡಿಲ್ಲ. ಸರ್ಕಾರಿ ಜಾಗದಲ್ಲಿ ಬಂದು ಕೂತಿದ್ಯಲ್ಲಮ್ಮ. ಸರ್ಕಾರಿ ಜಾಗ ಅಂತ ನಮಗೆ ಕೊಡೋದು ಹೇಳಿಲ್ಲ. ನೋಡಿ ಸರ್, ಸುಮ್ನೆ ಯಾವ ಜಾಗದನ್ನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ ಜಾಗ ಆದ್ರೆ ಹೊಡಿರಿ, ನನ್ ಜಾಗ ಆದ್ರೆ ಹೊಡಿರಿ. ಮುತ್ತುಸ್ವಾಮಿ ರಾಧ ಸರ್ಕಾರಿ ಜಾಗ ಅಷ್ಟೇ, ನಿಮ್ ಜಾಗ ಅಲ್ಲ ಅದು. ನಿಮ್ ಜಾಗ ಅವ್ರ ಜಾಗ ಅಲ್ಲ, ಸರ್ಕಾರಿ ಜಾಗ ಅಷ್ಟೇ. ನಿಮ್ ಜಾಗ ಅಲ್ಲಮ್ಮ, ನಿಮ್ ಜಾಗ ಬೇರೆ ಜಾಗ ಅಂತ ನಾವ್ ಹೇಳ್ತಲ್ಲ, ಸರ್ಕಾರಿ ಜಾಗ ಅಷ್ಟೇನೆ. ಏನಿದೆ ನೋಡಿಯಮ್ಮ, ಬಾಬಾ ನಮ್ದು ಇದ್ರೆ ಬನ್ನಿ, ಬೇಗ ಬೇಗ ಎತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ, ಕಡೆಗೆ ಯಜಮಾನ್ ಕೂತ್ಕೊಳ್ಳಿ. ನೀವು
ಬಡವರಿಗೆ ಬಂದಾಯ ಬಂದಾಯ ಮಾಡಿಲ್ಲ ಕೂಲಿ ಮಾಡ್ತಾ ಬರ್ತೀನಿ ಮೇಡಮ್. ಕೂತ್ಕೊಳ್ಳಿ, ಪೊಲೀಸರು ಕರ್ಕೊಬರ್ತಾರೆ ನೀವು ಹೊರಗಡೆ ಹಾಕಿ. ಮನೇನು ಹೋಯ್ತು, ನಾವೇ ಬದುಕ್ಬೇಕು, ಸಾಯ್ಬೇಕಾ? ಬರೋ ತನಕ ನಾನು ನಿಲ್ಲಿ ಸರ್, ಯಾಕೆ ಸರ್ ಹಂಗ್ ಮಾಡ್ತೀರಾ? ಹಾಗೆ ಕೊಟ್ಟರೆ ಬರ್ಬೇಕು, ನಿಲ್ಲಿ. ಇಲ್ಲ ಕೈ ಮೇಲೆ ಕೊಡಿ, ಇಲ್ಲ ನನಗೆ ಸಾಕ್ಷಿ ಸರ್ ಯಾರಿಗೆ ಫೋನ್ ಮಾಡಕ್ಕೆ ನೀವು ಕೇಳಿ ಕೇಳಿ ಅಂದ್ರೆ ನಮ್ಮ ಫೋನ್ ಮಾಡ್ತಿದ್ದಾರೆ. ನಾವೇನ್ ಮಾಡ್ಲಿಕ್ಕೆ ನಾವು ಹೇಳೋದಕ್ಕೆ ಮಾಡೋದಷ್ಟೇ. ಅವ್ರಿಗೆ ಅವ್ರು ಹೇಳಿ ಒಳಗೆ ಸಾಯ್ತು ಬಿಡಿ ಮೇಡಮ್ ಅವರೇ, ಬೇಡ ಬಿಡಿ, ನಮ್ಮ ಒಳಗೆ ಸಾಯ್ತು ಬಿಡಿ, ಮನೆ ಹೊಡಿತಿದ್ದ ಕೈ ಬಿಡಿ ಪ್ಲೀಸ್, ಕೈ ಬಿಡಿ, ನಾವು ಒಳಗೆ ಸಾಯ್ತೀನಿ ಬಿಡಿ, ಹೊಡಿರಿ ನಮ್ ಜೊತೆಗೇನೆ ಹೊಡಿರಿ, ಎಲ್ಲ ಹೋಗ್ಲಿ. ನಮ್ಗೆ ಎಂತ ಇಲ್ಲಮ್ಮ, ಇಷ್ಟೇ ಕಲಿಸ್ಬಿಡಿ, ಯಾರಂತೂ ಗೊತ್ತಿಲ್ಲ. ಶಿವರಾಮ್ ಗಟ್ಟಿ ನಿಮ್ಗೆ ಗೊತ್ತಿಲ್ಲ, ಹೋಗ್ಲಿ ಅಮ್ಮ, ಹೋಗ್ಲಿ ನೀವು ಬನ್ನಿ ಅಮ್ಮ, ನಿಮ್ಗೆ ಊಟ ಮತ್ತೆ ಜಾಗ ಕೊಡ್ತಾರೆ. Thank you.
ಒಂದು ನಿಮಿಷ. ಇದ್ದಾರೆ ಟಿವಿ ಎಲ್ಲ ಚರಣ್ಣ ಬೇಗ ಲೇಟ್ ಆಯ್ತು. ಚಲ್ ಏನು ಮಾಡೋದು ಪೃಥ್ವಿ ಅವ್ರಿಗೆ ಬೇಕಾದ್ರೆ ತಗೊಂಡು ಹೋಗ್ತಾರೆ, ನಾವೆಲ್ಲ ಚೆಕ್ ಇಡಕ್ಕಾಗುತ್ತಾ? ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಅವ್ರಿಗೆ ಬೇಕಾದ್ರೆ ಅವ್ರು ಎಷ್ಟ್ಬೇಕು ಖಾಲಿ ಮಾಡಿದ್ರೆ ನಾವು ಈ ಸೈಡ್ ಉಳಿಸ್ತಾರೆ.
ಮನೆಯೆಲ್ಲ ಚೆನ್ನಾಗಿ ಮಾಡ್ಕೊತಾವ. ಸಿಲಿಂಡರ್ ತಗೋದಪ್ಪ. ಸುಮ್ನೆ ಈ ತರ ಮಾಡಿಬಿಟ್ರೆ ಏನ್ ಮಾಡ್ಬೇಕಂತ ಅರ್ಥನೇ ಆಗುದಿಲ್ಲ. ಸುಮ್ನೆ ನಮ್ಮಂತರಿಗೆಲ್ಲ ಈ ತರ ಕಷ್ಟ ಕೊಟ್ರೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗುದಿಲ್ಲ. ಬರ್ರಪ್ಪ ಬೇಗ ಒಂಚೂರು ಒಳಗಡೆ. ಈಗ ಅದೊಂದು ತೆಗಿಬೇಕಾ? ಸೆಟ್ ಬರ್ರಪ್ಪ ಬೇಗ. ಇನ್ನೊಂದು ಕಟ್ಟಿದ್ಯಾ? ಒಳಗೆ ತುಂಬಿಸಿರೋಣ ಇದ್ದ ಮಿಕ್ಸಿ ಬಾಕಿ ನುಡ್ಸು ಇಲ್ಲ. ಬಾ ಇಲ್ಲೇ ಬನ್ನಿ ಅಣ್ಣ, ಈ ರೂಮ್ ಖಾಲಿ ಮಾಡ್ಕೊಂಡು ಬರ್ತೀವಿ. ನೀರ್ ಚೆಲ್ಲು ಮನೆ ಆ ಕಡೆ ಅಂದೆ ಬಿಡ, ಅದಿರ್ಲಿ ಬಿಡ, ಬೇಡ ಅದು ದೊಡ್ಡ ಇಲ್ಲ ಸಣ್ಣ ಟ್ರಂಕ್ ಇದಾವ್ ನೋಡಿ, ತಗೊಂಡೋಗ್ಬಿಡಿ. ಆ ಸೈಡ್ ಆಯ್ತಾಯ್ತು, ಖಾಲಿ ಇದೆ ಇದು. ಟ್ರಂಕ್ ಇದಾವ, ಟ್ರಂಕ್ ಇದಾವ್ ನೋಡಿ, ತಕ್ಕಳಿ.
ಟ್ರಂಕ್ಗಳಿದಾವೆ ನೋಡಿ, ಅಲ್ಲಿಗೆ ಅದು ಮುಗೀತು ಎಲ್ಲ. ಈ ಬಟ್ಟೆ ಎಲ್ಲ ತಕೊಳ್ಳಿಕ್ಕೆ ಅಣ್ಣ. ತಿಂಡಿ ಮಾಡ್ಬೇಕು, ತಿಂಡಿ ಎಲ್ಲ ಮಾಡಿ ಕೈ ತೊಳಿ ಬಿಡ ಬಾಮರ ಬರಪ್ಪ ಬೇಗ. ಇದೊಂದೆರಡು ಟ್ರಂಕ್ ಇದಾವೆ ನೋಡಿ, ಅಕ್ಕ ಅಲ್ಲ ಕೆಳಗಡೆ ಒಂದು ಇಲ್ಲೊಂದು. ನಮ್ಗೆ ಶಿಕ್ಷೆ ಕೊಡ್ಬಾರ್ದು, ಬಂದಿರೋ ಕಷ್ಟ ನಮ್ಗೆ ಕೊಡ್ಬಾರ್ದು. ಖಾಲಿ ಆಯ್ತದ? ಖಾಲಿ ಆಯ್ತದ? ಎಲ್ಲ ಖಾಲಿ ಆಯ್ತಲ್ವಾ? ಆಯ್ತು, ಎಲ್ಲ ಖಾಲಿ. ಬರಡಿಗೆ ಯಾರಿಲ್ಲ ಒಳಗಡೆ? ಆಚೆ ಇದ್ದಾರೆ ಸರ್. ಸರ್ ಆಚೆ ಅವರಿಗೆ ಆಚೆ ಇರಲಿ ಹೇಳಿ. ಒಂದು ನಿಮಿಷ. ಬೇಡ ಒಳಗಡೆ ಹೋದ್ರೆ ಸರ್. ಕಾಯ್ತಾ ಕೂತ್ರಾಗಲ್ಲ, ಈ ಸೈಡ್ ಹೊಡೆಯಕ್ಕೆ ನಿಮಗೆ ಯಾರು ಇಲ್ಲ ಒಳಗಡೆ? ಯಾರು ಹೋದ್ರಪ್ಪ? ಬಿಸಿ ಪೂರ್ತಿ ಮನೆ ಯಾರಿಲ್ಲ ಸರ್. ಅಜ್ಜಿ ಹಿಂದೆ ಇದ್ದೀರಾ? ಮುಖ್ಯಮಂತ್ರಿ ಬರ್ತಾರೆ.
ಒಂದ್ ನಿಮಿಷ ಭಯ ಏಕ್ ನಿಮಿಷ ಅಲ್ಲ ಯಾರೋ ಒಬ್ರು ಬರ್ಲಿಕ್ಕೆ ಹೇಳ್ತಾರಂತ. ಇಲ್ಲ ಸಾಮಾನ್ಯ ತೆಗೆದ್ಬೇಡ ಹೊರಗಡೆ ಇರೋದು. ಹೋಗಿ 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 ಅದೇನು ನೋಡಿ ನೋಡಿ ಅದೇನೋ. ಹೇಗೆ ಮೊದಲು ಇದ್ದಿದ್ದು ಇದಕ್ಕಿಂತ ಕಠಿಣ ಇತ್ತು. ಮೇಲೆಲ್ಲ ಸರಿ ಇಲ್ಲ, ನೋಡಿದ್ರೆ ಇದು ಸ್ವಲ್ಪ ಕಠಿಣ. ಅದು ನಾವೇ ಪೂರೈಕೆ ಜಾಗ ಇಲ್ಲ ಅಂತ ನಾವೇ ಪೂರೈಕೆ ನಾವೇ ಜಾಗ ಇಲ್ಲ ಅದನ್ನ ನಮ್ಗೆ ಜಾಗ ಅಂಬಡಿ 5 ಜನ ಇದೆ 5 ಜನ ಒಂದು ಸಾಧನ ಅವ ಹೆಂಗ್ ಹೇಳ್ತಾನೆ ನೀನೇ ಮಾಡಬೇಕು. ನಿಮ್ಮ ಮಾಡಿ ನಾವು ಮಾಮೂಲಿ ಹೆಂಗ್ ಮಾಡ್ತೇವೆ ಹಂಗ ಗ್ರಾಮ ಕಾರ್ಮಿಕರು ಕೌಕರಡಿ ಗ್ರಾಮದ ಸಮಸ್ತನ ಹೇಗೆ ಕೌಕರಡಿ ಗ್ರಾಮದ ಗ್ರಾಮ ಆಡಳಿತ ಗ್ರಾಮಸ್ಥರ ಅದು ಹೆಂಗೆ ಹೇಳ್ತಾರೆ ಯಾವ ರೀತಿ
ಮಾಡ್ತಾ ಇದ್ರೆ ಅವ್ರಿಗೆ ಕಚ್ಚಿರೋರು ಅಧಿಕೃತ ಅವರೆಲ್ಲ ಸಿಮೆಂಟ್ ಅಲ್ಲಿ ಕಟ್ಟಿಲ್ಲ ಅದೊಂದು ಗೋಡೆ ಹೊಡೆದ್ಬಿಟ್ಟು
ಪಾರ್ಟಿ ಪರ್ಸನಲ್ ಆಗಿ ತಗೊಂಡು ಅವಳು ಮನೆ ಹೇಳಕ್ಕಾಗಲ್ಲ ಮದುವೆ ಆಗಿದ್ದು ತಂಗಿದೆ ಅಲ್ಲೆಲ್ಲ ನಿಪಾತಿ ಅದಕ್ಕೆ ನಾನು ತಗೊಂಡೆ ಈಗ ಆಗಿತ್ತು ನಾವು ಕೇಳೋರು ಯಾರಿದ್ರು ಎಲ್ಲ ಎತ್ಕೊಂಡ್ಬಂದ್ಬಿಟ್ಟು ನಮ್ಗೆ ಎಲ್ಲ ಅವರೇ ಹಾಕಿಲ್ಲ ಯಾರನ್ನ ಗೊತ್ತೇ ಟೈಮ್ ನೋಡಿ ನಾನು ಈಗ ಈ ಕೋರ್ಟಲ್ಲಿ ಆದೇಶ ಮತ್ತು ಇವರ ಮನೆಯಲ್ಲಿ ಯಾವುದೇ ಕೈ ಲೂಟಿ ಮಾಡಿದ ದುಡ್ಡು ಅಲ್ಲ ಇದು. ಒಂದೊಂದು ಹನಿಗೂ ಒಂದೊಂದು ರಕ್ತದ ನಮ್ಮ ಬೆವರಿದೆ. ಇದಕ್ಕೆ ನ್ಯಾಯ ಕೊಡು. ನೋಡಿ ಮನೆಯನ್ನು ಹೇಗೆ ಧ್ವಂಸ ಮಾಡಿದ್ದಾರೆ. ಇವತ್ತು ಇದಕ್ಕೆ ಸರ್ಕಾರಕ್ಕೆ ನ್ಯಾಯ ಇಲ್ವಾ? ಕೇಳಿದ್ರೆ ನೀವು ಊರು ಬಿಟ್ಟು ಬಂದವರು ಇಲ್ಲಿಗೆ ಯಾಕೆ ಬಂದ್ರ ಅಂತ ಕೇಳಿದ ಒಬ್ಬ ವ್ಯಕ್ತಿ. ಅದೇ ತಹಸೀಲ್ದಾರು, ನೀವು ಚಿತ್ರದುರ್ಗ ಬಿಟ್ಟದ್ದು ಯಾಕೆ? ಇಲ್ಲಿ ಯಾರು ಮನೆ ಕಟ್ಲಿಕ್ಕೆ ಹೇಳಿದ್ದು? ಹಾಗಾದ್ರೆ ಅವರಿಗೆ ಟ್ರಾನ್ಸ್ಫರ್ ಆಗೋದಿಲ್ವಾ ಹೇಳಿ? ನಾವ್ಯಾರು? ನಾವು ಈ ದೇಶದ ಪ್ರಜೆಗೆ ಒಂದು ನ್ಯಾಯ ಬೇಕಾದ್ರೆ ಇಡೀ ದೇಶಕ್ಕೆ ಇವತ್ತು ನನಗಾಗಿರ್ಬೋದು, ನಾಳೆ ನಿಮಗೂ ಆಗುತ್ತೆ. ನೋಡಿ, ನಮಗೆ ಅನ್ಯಾಯ ಆಗಿದೆ ಅಂದ್ರೆ ನಿಮಗೂ ಹಾಗೆ ಆಗುತ್ತೆ. ಎಚ್ಚರಿಕೆಯಿಂದ ಜೀವನ ಮಾಡ್ಬೇಕು. ಯಾರೇ ಆಗ್ಲಿ, ನಿಯತ್ತಿಗೆ ಜಾಗ ಇಲ್ಲ ರೀ. ಇಲ್ಲೆಲ್ಲ ಲಂಚಕ್ಕೆ ಜಾಗ ಇರೋದು. ಯಾರ್ಯಾರು ಲಂಚ ತಗೊಂತಾರ ಅವ್ರು ಸರ್ವ ಈ ಮಣ್ಣು ಮುಟ್ಟಿ, ದೇವ್ರ ಭೂತಾಯಿ ಮುಟ್ಟಿ ಹೇಳ್ತೀನಿ, ಎಲ್ಲ ಹಾಳಾಗಿ ಹೋಗ್ತಾರೆ. ಕಣ್ಣೀರ ಸಾಕ್ಷಿ. ಇವತ್ತು ಈ ಮನೆ ಆಗಿಲ್ಲ, ಇಲ್ಲಿ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಧರಣಿ.
ನೋಡಿ, ಇದು ದಿನಾಂಕ 13/11/2024 ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಲ್ಲಿ ಮನೆಯೊಂದು ಒಳಹಾಕಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ವಿಷಯ. ನೋಡಿ, ಆ ತಾತ ಈ ಮಳೆ ಬರುವಾಗ ಒದ್ದಾಡೋಕೆ ಏನು ಕೆಲಸ ಮಾಡ್ತಾರೆ ನೋಡಿ. ಇವರಿಗೆ ಯಾರು ಯೋಗ್ಯತೆಗೆ ಮಾಡಿರೋ ಕೆಲಸ, ಯಾರನ್ನೋ ಉದ್ಧಾರ ಮಾಡಲಿಕ್ಕೋಸ್ಕರ ಮಾಡಿರೋದಲ್ಲ. ಇವರಿಗೆ ಫಸ್ಟ್ AC ಅವರೇ, DC ಅವರೇ, ಉಸ್ತುವಾರಿ ಸಚಿವರೇ, ನೀವು ಇವರಿಗೊಂದು ವ್ಯವಸ್ಥೆ ಮಾಡಿಕೊಳ್ಳಿ ಮೊದಲು, ಆನಂತರ ಹೊಡೆದಾಕಿ. ನೀವು ಎಲ್ಲವನ್ನು ಹೊಡೆದಾಕಿದ್ರಲ್ಲ, ಇವರಿಗೆ ವ್ಯವಸ್ಥೆ ಮಾಡಿಕೊಳ್ಳಿ. ಇವರೆಲ್ಲ ಹೋಗನೆ ಇವರು. ಕಾಪಿನ ಬಾಗಿಲು, ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು. ಅಲ್ಲಿ ಪರಿಸ್ಥಿತಿ ನೋಡಿ, ಮಳೆ ಬರ್ತಾ ಇದೆ. ಅವ್ರ ಶಾಪ ನಿಮಗೆಲ್ಲ ತಾಗದೆ ಇರ್ತದೆ ನಿಮಗೆ. ಯಾರು ಕಂದಾಯ ಸಚಿವರು ಇದ್ರೆ ಆದಷ್ಟು ಬೇಗ ಕಳಿಸಿಕೊಡಿ ಇವರಿಗೆ. ನೋಡಿ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಮಳೆ ಬರ್ತಾ ಇದೆ, ಇವರು ಎಲ್ಲಿ ಉಳ್ಕೊಳ್ಳೋಣ? ನೀವು ಬಂದು ಮನೆ ಹೊಡೆದಾಕಿ ಹೋಗಿರಲ್ಲ, ಒಂದು ಸೀಟ್ ತೆಗಿತೀವಿ, ಎಲ್ಲ ಒಂದು ಕಂಬ ಹಾಕಿ ಅದ್ರ ಬರ್ತೀನಿ ಅಂತ ಹೇಳಿ ಅದಕ್ಕೂ ಬಿಟ್ಟಿಲ್ವಲ್ಲ ನೀವೆಲ್ಲ. ಎಲ್ಲವನ್ನು ಹೊಡೆದಾಕಿದಿರಲ್ಲ ನೀವು. ಆ ನೀರು ಕಾಯಿಸೋ ಪಾತ್ರೆನ ಹೊಡೆದಾಕಿರಲ್ಲ, ಅನ್ನ ಮಾಡೋ ಪಾತ್ರೆ ತೆಗಿಲಿಕ್ಕೆ ಬಿಟ್ಟಿಲ್ವಲ್ಲ ಒಳಗಡೆಯಿಂದ. ಅಷ್ಟಿದ್ರು ಇವರು ದೇಶಕ್ಕೆ ಏನು ಮಾಡಿದ್ದಾರೆ? ಏನು ದೇಶದ ಉಗ್ರಾಮಿಗೆ ಚಟುವಟಿಕೆಯನ್ನು ಮಾಡಿದ್ದಾರೆ ಇವರು. ಅಶೋಕಾಚಾರ್ಯವರೇ ನೋಡು, ನೀನು RTIಯಲ್ಲಿ ರಿಪೋರ್ಟ್ ಇದೆ, ಇದು ಕೇಸ್ ಮಾಡಿ ಬಡವರನ್ನು ಬೀದಿ ತಂದು ಹಾಕಿರೋದು. ನೀನೇ ಯೋಗ್ಯತೆ ಮಾಡಯ್ಯ. ಆ ಧರ್ಮಸ್ಥಳದ ಮಾಡು, ಸಾವಿರಾರು ಕೋಟಿ ಇದೆ ಅಲ್ಲ, ತಿಂದಾಕ್ತಾ ಇದಾರಲ್ಲ, ಅದನ್ನು ಮಾಡು, ಬಡವರಿಗೆ ಕೊಡಿಸು. ಗುರುವಾನಿ ಕೆರೆ ಎಲ್ಲ ಇದೆ ಇವಾಗ, 14 ಎಕರೆ ಜಾಗ, ಆ ಕೆರೆಯ ಪಕ್ಕದ ಉಂಡೆಲ್ಲ ತಿಂದಾಕಿದ್ದಾರೆ. ಅದನ್ನೇ ತಗೋ ನೀನು, ಅದನ್ನೇ ಕೇಳೋ ಅವರಿಗೆ ಯಾರಂತ. ಧರ್ಮಸ್ಥಳದವರು ಸೇರಿ ತಿಂದಾಕಿದ್ದಾರೆ. ಇವರ ಶಾಪ ನಿಮಗೆ, ಶಾಪ ಮುಟ್ಟದೇ ಇರಲ್ಲ ನಿಮಗೆ. ನೋಡಿ, ಇದು ಪ್ರತಿಭಟನೆ ಮಾಡುವ ಜಾಗ ಫುಲ್ ಮಳೆ ಬರ್ತಾ ಇದೆ, ಅದಕ್ಕೆ ಇವರು ಅಲ್ಲೆಲ್ಲ ಹೋಗಿ ಸೇರಿಕೊಂಡಿದ್ದಾರೆ. ಇದು ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಅಂತ ಹೇಳ್ಬೋದು. ದುಡ್ಡಿದ್ದವನೇ ದೊಡ್ಡಪ್ಪ. ದುಡ್ಡಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಯಾವ ಜಾಗವನ್ನು ಆಕ್ರಮಿಸಿ ತಿನ್ಬೋದು. ಯಾವ 94C ಆಗಲಿ ಅಕ್ರಮ ಸಕ್ರಮ ದುಡ್ಡಿದ್ದರೆ ಸಿಗುತ್ತೆ. ದುಡ್ಡಿಲ್ಲದವನ ಗತಿ ನೋಡಿ. ಇದು ಬೀದಿ ಬದಿ, ರಸ್ತೆ ಬದಿ. ಇದು ರಾಜ್ಯ ಹೆದ್ದಾರಿ 37 ಧರ್ಮಸ್ಥಳ ಸುಬ್ರಹ್ಮಣ್ಯ. ಕೊಕ್ಕಳ ಜಂಕ್ಷನಿಂದ ಒಂದು 4 ಕಿಲೋಮೀಟ್ರ್ ಧರ್ಮಸ್ಥಳ ಕಡೆ ಲೆಫ್ಟ್ ಸೈಡಲ್ಲಿ ಮಲಗಿರೋ ಒಂದು ಪರಿಸ್ಥಿತಿ ನೋಡಿ. ತಹಶೀಲ್ದಾರರಿಗೆ ಕ್ರಮವಾಗಿರುವ ಮನೆಯನ್ನು ಉಡಿಬಾಡಿದ ತಹಶೀಲ್ದಾರರಿಗೆ ಹೋರಾಟ 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 ನ್ಯಾಯಕ್ಕಾಗಿ ಹೋರಾಟ. ಕಡಬ ತಹಸೀಲ್ದಾರರು ಹಾಗೂ ಅವರ ತಂಡದವರು ಬಂದು ಬೆಳಿಗ್ಗೆ 7 ಗಂಟೆಗೆ ಬಂದು ಕೆಡವಿ ಹಾಕಿದ್ದಾರೆ. ಹಿತಾಚಿ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಈ ತರ ಎಲ್ಲ ಮಾಡಬಾರ್ದಂತ. ಆದ್ರೆ ಅದನ್ನು ಉಲ್ಲಂಘನೆ ಮಾಡಿ ಕಾನೂನು ನಿಯಮ ಬಾಹಿರ ಕೆಲಸವನ್ನು ಕಡಬ ತಹಸೀಲ್ದಾರ್ ಮಾಡಿರ್ತಾರೆ. ಈ ಒಂದು ಮನೆ ಕಟ್ಟಿಸಿಕೊಡ್ಬೇಕು. ಇವರ ಮಗಳ ಹೆಸರಲ್ಲಿ ಯಾವುದೊಂದು ಕೋರ್ಟ್ ನೋಟಿಸ್ ಬಂದಿದೆ ಅಂತ ಹೇಳಿ, ರೇಣುಕಾ ಎಂಬುವರ ಹೆಸರಲ್ಲಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವರ ಅಪ್ಪ ಅಮ್ಮನ ಮನೆಯನ್ನು ಕೆಡವಿ ಹಾಕಿದ್ದಾರೆ. ಈ ಮನೆಯನ್ನು ಅವರು ಕಟ್ಟಿಸಿಕೊಡ್ಬೇಕು. ಇಲ್ಲ ಊರವರೆಲ್ಲ ಸೇರಿ ಕಟ್ಟಿಕೊಡ್ತೀವಿ. ಇವತ್ತು ಬೆಳಗಿನಿಂದ ಅವರು ಊಟ ಮಾಡಿಲ್ಲ. ಇವಾಗಲೇ ಅವರ ಮಗಳು ತಲೆದಿರುಗಿ ಬಿದ್ದಿದ್ದಾಳೆ, ಇನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಊರವರೆಲ್ಲ ಸೇರಿ ಅವರ ಮನೆ ಮುಂದೆನೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ. ಇಲ್ಲಿ ಬೆಂಕಿ ಹಾಕಿ ನಾಳೆ ಬೆಳಿಗ್ಗೆ ತನಕ ಕೂರ್ತೀವಿ. ನಾಳೆ ಎಲ್ಲ ಅವರ ಮನೆ ಕೊಡುವವರೆಗೂ ಕೂರ್ತೀವಿ, ಎಲ್ಲ ಪ್ರತಿಯೊಬ್ಬರು ಕೂರ್ತೀವಿ. ಕಾನೂನು ಪ್ರಕಾರ FIR ಆಗಬೇಕು. ತಹಸೀಲ್ದಾರರು ಹಾಗೂ ಅವರೊಟ್ಟಿಗೆ ಯಾರೆಲ್ಲ ಸಿಬ್ಬಂದಿ ಬಂದ್ರು ಪ್ರತಿಯೊಬ್ಬರ ಮೇಲೆ ಕೇಸ್ ಚಾರ್ಜ್ ಆಗಬೇಕು. ಅಲ್ಲ ಆಗುವವರೆಗೂ ನಾವು ಬಿಡಲ್ಲ. ಇಲ್ಲಾಂದ್ರೆ ಕಡಬ ತಹಸೀಲ್ದಾರ್ ಕಚೇರಿಗೆ ಮುತ್ತಿ ಹಾಕೋ ಕೆಲಸವನ್ನು ಮಾಡ್ತೀವಿ. ಕಡಬ ಚಲೋ ಕೆಲಸವನ್ನು ನಾವಿಲ್ಲಿಂದ ಮಾಡ್ತೀವಿ. ಆದಷ್ಟು ಬೇಗ ಇದಕ್ಕೆ ಸಂಬಂಧಿ ಅಧಿಕಾರಿಯವರೇ, ನಾಳೆ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ನೀವು ಇಲ್ಲಿಗೆ ಬನ್ನಿ, ಇಲ್ಲಿ ಬಂದು ಇದು ನೋಡಿ, ನಿಮ್ಮ ಅಧಿಕಾರಿಯವರು ಮಾಡಿರೋ ಕೆಲಸ ಏನಂತ ಕೇಳಿ. ಅದೇ ತರ ಕಂದಾಯ ಸಚಿವರೇ ಎಲ್ಲಿದ್ದೀರಾ ಬನ್ನಿ, ಇದನ್ನು ನೋಡಿ. ಜಾಲತಾಣ ಎಲ್ಲ ಬರ್ತಾ ಇದೆ, ಇದನ್ನು ನೋಡಿ ಇವರಿಗೆ ನ್ಯಾಯ ಕೊಡಿಸಿ. ಅಲ್ಲ ಕಡಬ ತಹಸೀಲ್ದಾರರು ಕೇಳ್ತಾ ಇದಾರಂತೆ ಚಿತ್ರದುರ್ಗ ನೀವು ಏನಕ್ಕೆ ಇಲ್ಲಿ ಬಂದಿರೋ ಅಂತ. ಅದೇ ಕಡಬ ತಹಸೀಲ್ದಾರಿಗೆ ನಾನು ಕೇಳ್ತಾ ಇದ್ದೇನೆ, ನಿಮ್ಮೂರು ಯಾವ ಸ್ವಾಮಿ? ಗದಗ ಬೀದರ? ನೀವು ಅಲ್ಲಿಂದ ಏನಕ್ಕೆ ಸ್ವಾಮಿ ಕಡಬಕ್ಕೆ ಬಂದಿರೋದು? ಏನು ದೇಶದ ಕಾನೂನೇನು ಗೊತ್ತಿಲ್ವಾ?
ಸಂವಿಧಾನ ಏನು ಬರೆಸ್ತೀರೋ ಗೊತ್ತಿಲ್ವಾ? ನೀವು 7ನೇ ಕ್ಲಾಸ್ ಎಜುಕೇಶನ್ ಮಾಡಿಲ್ವಾ? 7ನೇ ಕ್ಲಾಸ್ ಎಜುಕೇಶನ್ ಇರ್ತಾರೆ ಆದರೂ ಯಾರಿಗೆಲ್ಲ ಎಲ್ಲಿ ಯಾವ ತರ ಹಕ್ಕಿದೆ ಅಂತ ನೀವು ಫಸ್ಟ್ ಅದನ್ನು ಓದಿ ಬನ್ನಿ. ಅದ ನೀವೆಲ್ಲಾದ್ರೂ ಲಂಚ ಕೊಟ್ಟು ಕಚೇರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರೋದ? ನೀವು ಆದಷ್ಟು ಬೇಗ ಇದಕ್ಕೆ ಸಂಬಂಧಿಸಿದ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇವರ ಮನೆ ಕಟ್ಟಿಕೊಡ್ಬೇಕು. ಇಲ್ಲ ನಾವೇ ಕಟ್ಟಿಕೊಡ್ತೇವೆ. ನಿಮ್ಮ ಹೆಸರಲ್ಲಿ ಭಿಕ್ಷೆ ಬೇಡ್ತೇವೆ. ಒಂದೊಂದು ಮನೆ ಒಂದೊಂದು ಭಿಕ್ಷೆ, 1 ರೂಪಾಯಿ ಭಿಕ್ಷೆ ಬೇಡಿ ಮನೆ ಕಟ್ಟಿಕೊಡಿಸಲು ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ವಿಳಂಬ ಆಗಿದೆ. ಮುಂದಿನ ಇವಾಗ ಹೈಕೋರ್ಟಿಗೆ ಕೇಸ್ ಅವತ್ತೇ ಫೈಲ್ ಮಾಡಿದ್ವಿ. ತಿರ್ಗಿ ಅದರ ಮುಂದುವರೆದ ಭಾಗವನ್ನು ನಮ್ಮ ವಕೀಲರು ಹೇಳಿದ್ರು ಆದಷ್ಟು ಬೇಗ ಕರ್ಕೊಂಡು ಬನ್ನಿ ಅಂತ. ಆದಷ್ಟು ಬೇಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಕರಣ ದಾಖಲು ಮಾಡಿ ಈ ಮನೆಯನ್ನು ನಿರ್ಮಾಣ ಮಾಡಿಕೊಡೋ ಕೆಲಸನ ಮಾಡೋಣ. ಒಂದು ಮಾತ್ರ ಅದರ ಮಧ್ಯೆಯಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವರ ಜಾತಿ ಸರ್ಟಿಫಿಕೇಟ್ ಬೇಕಿತ್ತು. ಇವರು ಹುಟ್ಟೂರು ಚಿತ್ರದುರ್ಗ, ಅಲ್ಲಿಂದ ಇಲ್ಲಿ ಬಂದು ನೆಲೆಸಿದ್ದಾರೆ. ಇವರಿಗೆ ಆಧಾರ್ ಕಾರ್ಡು, ವೋಟರ್ ಐ ಡಿ, ರೇಷನ್ ಕಾರ್ಡು ಎಲ್ಲ ಇದೆ ಇದೇ ಮನೆಗೆ. ಈ ಆಧಾರ್ ಕಾರ್ಡ್ ಅಲ್ಲ, ವೋಟರ್ ಐ ಡಿಯಲ್ಲಿ ಇದೆ ಪರಿಶಿಷ್ಟ ಜಾತಿ ಅಂತ. ಇದ್ದಿದ್ದು ಬಿಟ್ಟು ಇದರಲ್ಲಿ ಕೊಡಲಿಕ್ಕೆ ಈ ಕೌಕ್ರಾಡಿ VA ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಆಗಲ್ಲ ಅಂತ ಕೊಡಲಿಕ್ಕೆ. ನಿನಗೆ ಏನು ಯೋಗ್ಯತೆ ಕೆಲಸ ಮಾಡು. ನೀನು ಸತಾಯಿಸೋದಲ್ಲ. ನಿನಗೆ ಇದೇ ಗತಿ ಬರದಂಗೆ ದೇವರ ಕಾಪಾಡಲಿ. ನಾನು ಇದೇ ಗತಿ ಬರ್ಬೋದು ನಿನಗೆ ಮುಂದಿನ ದಿನಗಳಲ್ಲಿ. ಹೇಳ್ತೀನಿ ನಿನಗೆ, ನಿನ್ನ ಮನೆ ತಂದು ಕೊಡ್ಲಿಕ್ಕೆ ಹೇಳ್ತಾ ಇಲ್ಲ. ಏನು ದಾಖಲೆ ಇದೆ ಆ ದಾಖಲೆ ಪ್ರಕಾರ ಕೊಡು. ನೀನು ಕೆಲಸದಾರ ಹೇಳ್ಬೇಕು, ಅವರೇ ಹೇಳ್ಬೇಕು, ಇವರೇ ಹೇಳ್ಬೇಕು ಅಂತ ಹೇಳ್ತಾ ಇದೆಯಲ್ಲ. ನೀವೊಂದು ಸರ್ಕಾರ ಕೆಲಸ ಮಾಡ್ಲಿಕ್ಕೆ ಬಂದಿರೋದು ನಿನ್ನ ಯೋಗ್ಯತೆಗೆ ಅಲ್ಲ. ಯಾರ್ಯಾರ್ದೋ ಎಂಜಲ ಕಾಸು ತಿನ್ಲಿಕ್ಕೆ ಬಂದಿರೋದು ನೀವೆಲ್ಲ. ಬಡವರೆಲ್ಲ ಅವರು ಮನೆ ಕಟ್ಟಿದರೆ ಅದನ್ನು ಕಿತ್ತಾಕಿಲಿಕ್ಕೆ ಬಂದಿದ್ದೀರಾ. ಯಾರ್ಯಾರೋ ಹೆಸರಿಗೆ ಯಾರ್ಯಾರಿಗೋ ಬೇರೆಯವರಿಗೋಸ್ಕರ ಇವರನ್ನ ಇಲ್ಲಿಂದ ಓಡಿಸ್ಲಿಕ್ಕೆ ನೋಡ್ತಾ ಇದ್ದೀರಾ ನಿಮ್ಮ ಯೋಗ್ಯತೆಗೆ. ನಾನು ನೋಡ್ತೇವೆ ನೀವು ಎಷ್ಟು ಜನ ಅಕ್ರಮವಾಗಿ ಕೊಟ್ಟಿದ್ದೀವಿ ಅಂತ. ಕಡಬ ತಹಸೀಲ್ದಾರ್ ಇವರಿಗೆ ಅಕ್ರಮ ಸಂಪರ್ಕ ಕೊಟ್ಟಿದ್ದಕ್ಕೆ ಒಂದು ಹಿಂಬರ ಕೊಟ್ಟಿದ್ದಾರೆ. 2015 ಹಿಂದಕ್ಕೆ ಇವರು ವಾಸವಾಗಿರುವುದಿಲ್ಲ. ಅದರಿಂದ ಇವರಿಗೆ 94C ಕೊಡ್ಲಿಕ್ಕಾಗಲ್ಲ. ಈ ಯಾರು ಇವರಿಗೆ ಈ ಜಾಗ ಕೊಟ್ಟಿದ್ದಾರೆ 200 ವರ್ಷದಿಂದ ಇದ್ದಾರೆ. ಈ ಜಾಗ ಕೊಟ್ಟವರು ಏನೋ ಎಲ್ಲೋ ಇದ್ದಾರೆ ಅಂತೇಳಿ ಕರೆಸಿ ಅವ್ರನ್ನ ಕೂರಿಸಿ ಕೂತ್ಕೊಳ್ಳಿ, ಒಂದು 94C ಮಾಡಿಸಿ ಅಕ್ರಮ ಮಾಡಿಸಿ ತಗೊಳ್ಳಿ ಅಂತೇಳಿ ಅದನ್ನು ಕೊಡ್ಲಿಕ್ಕೆ ಆಗಲ್ಲ ಇವರಿಗೆ. ಆಲೋಚನೆ ಮಾಡಿ, 94C ಕೊಡ್ಬೇಕಾ? 2015 ಹಿಂದಕ್ಕೆ ವಾಸವಾಗಿಲ್ಲ ಅಂತ. ಹಂಗಾರೆ ನೀವು ಕಡಬ ತಾಲೂಕಲ್ಲಿ ಕೊಟ್ಟಿರೋದೆಲ್ಲ 2015 ಹಿಂದಕ್ಕೆ ವಾಸವಾಗಿರೋದಾ? ಅದಕ್ಕೆ ಕೇಳಿದ್ರೆ ನಿಮಗೆ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ನೀವು ಎಷ್ಟೇ ಅದನ್ನು ಮುಚ್ಚಿಟ್ರು ಅದು ತೆರೆಯುವ ಕೆಲಸ ಮಾಡ್ತೀವಿ ನಾವು. ಕೈ ಹಾಕೋ ಕೆಲಸ ಇವತ್ತು ತನಕ ಎಲ್ಲೋ ನಾವು ಸೋತು ತಲೆಬಾಗಿಸಿ ಬಂದಿಲ್ಲ. ಕಾನೂನು ಪ್ರಕಾರವಾಗಿ ಕೆಲವೊಂದು ಪ್ರಕರಣಗಳು ವಿಳಂಬವಾಗ್ತಾ ಇದೆ. ಕಾನೂನು ಚೌಕಟ್ಟಲ್ಲಿ ತನಿಖೆ ನಡೀತಾ ಇದೆ. ಇವರಿಗೆ ನ್ಯಾಯ ಕೊಡಿಸೋ ಕೆಲಸ ನಾವು ಮಾಡ್ತೀವಿ. ಇದು ಅಲ್ಲದೆ ನಾವು ಸ್ಥಳೀಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಜನತೆ ಕೇಳ್ತಾ ಇರೋದು, ನೋಡಿ ಈ ಪ್ರಕರಣಕ್ಕೆ ನ್ಯಾಯಾಲಯಕ್ಕೆ ಹೋಗ್ಬೇಕಾ, ದುಡ್ಡು ಬೇಕಾಗತ್ತೆ ಇವಾಗ. ಅದಕ್ಕೋಸ್ಕರ ನಿಮಗೆ ಯಾರಾದರೂ ಏನಾದರೂ ಹೆಲ್ಪ್ ಮಾಡೋದಾದರೆ ನಾನು ಮುತ್ತುಸ್ವಾಮಿ ನಂಬರ್ ಕೊಡ್ತಾ ಇದ್ದೀನಿ. ಅವರೇ ಕರೆ ಮಾಡಿ ಅವ್ರಿಗೆ ಏನಾದರೂ ನಿಮ್ಮಿಂದ ಆಗೋದ್ರೆ ಏನಾದರೂ ಹೆಲ್ಪು ಸಹಾಯ ಮಾಡೋದು ಅದನ್ನು ಅವರಿಗೆ ತಲುಪಿಸಿ ಅಂತಲೂ ಈ ಮೂಲಕ ಹೇಳ್ತಾ ಇದ್ದೀನಿ. ಅವರ ದೂರವಾಣಿ ಸಂಖ್ಯೆ 9916204434. ಈ ನಂಬರಿಗೆ ಕರೆ ಮಾಡಿ. ಯಾರಿಗಾದರೂ ಈ ಮನೆ ಕಟ್ಟಲಿಕ್ಕೆ ಇಲ್ಲಾಂದರೆ ನ್ಯಾಯಾಲಯಕ್ಕೆ ವ್ಯವಸ್ಥೆ ಬೇಕಾಗುತ್ತೆ ಇವಾಗ, ಅದಕ್ಕೋಸ್ಕರ ಹೆಲ್ಪ್ ಮಾಡೋದ್ರೆ ಈ ಹೆಲ್ಪ್ ಮಾಡಿ ಅಂತಲೂ ಈ ಮೂಲಕ ಹೇಳ್ತಾ ಇದ್ದೀನಿ. ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ಅವರು ಹೊಡೆದಿರೋದು ನ್ಯಾಯಾಲಯದಿಂದ ಆದೇಶ ತಂದಿಲ್ಲ, ವರದಿ ಕೇಳಿರೋದು ರೇಣುಕಾ ಎಂಬವರ ಮನೆದು. ಆದರೆ ಮನೆ ಹೊಡೆದಾಕಿರೋದು ರಾಧಮ್ಮ ಅವರ ಮನೆ. ಈ ಮೆಸ್ಕಾಂ ಅವರೇ ಲೆಟರ್ ಕೊಟ್ಟಿದ್ದಾರೆ. ರಾಧಮ್ಮ ಅವರ ಮನೆದು ವಿದ್ಯುತ್ ಸಂಪರ್ಕವನ್ನು ಕಟ್ಟು ಮಾಡಿರೋದು ಎಂಬುದು ಮೆಸ್ಕಾಂ ಅವರು ಕೊಟ್ಟಿರೋ ಲೆಟ್ರು ಇದೆ. ಅದನ್ನು ನಿಮಗೆ ನಾವು ತೋರಿಸ್ತೀವಿ, ಅದನ್ನು ಇದರಲ್ಲಿ ಹಾಕ್ತೀವಿ ನಾವು. ಇನ್ನೇನು ಬೇಕು ದಾಖಲೆ? ಯಾರಿಗಾರಿಗೋಸ್ಕರ ತನ್ನ ಸ್ವಾರ್ಥವನ್ನು ಮಾಡ್ತಾ ಇರ್ಬೋದು ಅಂತ ಹೇಳ್ಬೋದು. ಈ ಕೆಲಸ ಎಲ್ಲ ಮಾಡ್ಬೇಕು. ಎಂಜಲ ಕಾಸಿಗೋಸ್ಕರ ಯಾರು ಕೈ ಚಾಚಬೇಕು? ಕೈ ಚಾಚಿರುವ ಅಧಿಕಾರಿಗಳು ಹೇಳ್ತಾ ಇರೋದು. ಇದಕ್ಕೆ ಬಿಶ್ಯತ್ರಿ, ನೀವು ಹೋಗಿ ಬಿಶ್ಯತ್ತಿ ಬದುಕಿ, ಅದೇ ಒಳ್ಳೇದು. ಯಾರದ ಎಂಜಲ ಕಾಸಿಗೆ ಕೈ ಚಾಚಿ ಬದುಕ್ತಾ ಇದ್ದೀರಲ್ಲ, ಎಲ್ಲ ಕೆಲಸ ಬಿಟ್ಟು ಹೋಗಿ. 100 ಜನ ಇದ್ದಾರೆ ಕೆಲಸಕ್ಕೆ ಬರಲಿಕ್ಕೋಸ್ಕರ, ಎಂಜಲ ಕಾಸಿ ತಿಂದು ಬದುಕೋರು ಅಂಥವ್ರು ಇವತ್ತು ಈ ಥರ ಕೆಲಸ ಮಾಡಿ ಹಾಕಿದ್ದಾರೆ. ಸ್ವಾಮಿನಾವಳಿ ಬಂದು 10-15 ವರ್ಷ ಆಯಿತು. ಆವತ್ತಿಂದ ಇವತ್ತು ತಗೊಂಡು ಏನೋ ಮಾಡಿ ಎತ್ತಿದ್ದು ಕೂಡಿ ಹಾಕಿದ್ದೆಲ್ಲ ಸೇರಿಕೊಂಡು ಮನೆಗೆನೆಲ್ಲ ಮಾಡಿ ಇತ್ತು ನಾವು. ಅದು ಮಧ್ಯದಲ್ಲಿ ರೇಣುಕಾ ವಿಶ್ವನಾಥ ಮನೆ ಅಂದ್ಕೊಂಡು ಇಲ್ಲಿ ಬಂದು ನೋಟಿಸ್ ಎಲ್ಲ ಅಂಟಿಸೋಕೆ ಬಂದರು ಒಂದು 4-5 ವರ್ಷ ಹಿಂದೆ. ಅವಾಗ ಅವ್ರ ಮನೆ ಇಲ್ಲಿ ಇಲ್ಲ, ಅಲ್ಲಿ ಕೊಕ್ಕಡದಲ್ಲಿ ಬಾಡಿಗೆಯಿದ್ದಾರೆ ಅಂತ ಹೇಳಿದೆ. ಅದನ್ನು ಕೇಳಿಲ್ಲ. ಅಕ್ಕಪಕ್ಕದೆಲ್ಲ ಯಾರ ಥರ ಸೈನ್ ಮಾಡ್ಕೊಂಡು ಹೋದರು. ನಮ್ಮ ಹತ್ರ ಬಂದು ಇಲ್ಲದೆ ಟೈಮಲ್ಲಿ ಬಂದು ಸರ್ವೆ ಎಲ್ಲ ಮಾಡಿದರು. ನಾನು ಮುಂಚೆ ಕೇಳುವಾಗ ನಿಮಗೆ ಕೊಡಲಿಕ್ಕೆ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು.
ಆಮೇಲೆ ಒಂದು ಸಾರಿ ಬಂದು ಕೇಳುವಾಗ ಇಲ್ಲ ಇದು ಕೋರ್ಟಿಂದ ಆರ್ಡ್ರ್ ಬಂದಿದೆ ನಿಮಗೆ ಮನೆ ಖಾಲಿ ಮಾಡೋಕ್ಕೆ. ಮನೆ ಅವರಿದ್ರೆ ಅವ್ರ ಮನೆ ಅವರೇ ಕೊಡ್ರಿ, ನಮ್ಮ ಮನೆ ಇದು ರಾಧಮ್ಮ ಮನೆ ಇದು. ನಮ್ಮ ಹತ್ರ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಓಟಿಂದ ಬೂತಿ ಕೌಕರಾಡಿ ಗ್ರಾಮ ಪಂಚಾಯತಿಯಲ್ಲಿ ಇರೋದು. ನಾವು ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ವಿ, ಯಾವ ಅರ್ಜಿನವ್ರು ಮೂವ್ ಮಾಡಿಲ್ಲ, ಎಲ್ಲ ರಿಜಿಸ್ಟ್ರ್ ಮಾಡ್ಯಾರೆ. ಈ ಮನೆಯಲ್ಲಿ ಇಷ್ಟು ವರ್ಷದಿಂದ ನಾವೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ತೆಂಗಿನ ಸೂಸಿ ಅಡಿಕೆ ಸೂಸಿ ಎಲ್ಲ ಹಾಕಿ ಬೆಳೆ ಬೆಳವಣಿಗೆಲ್ಲ ಮಾಡಿಕೊಂಡು ಈ ಮಾವಿನಕಾಯಿ ಎಲ್ಲ ಫಸಲು ಬರ್ತಾ ಉಂಟು, ಪೇರಲಕಾಯಿ ಎಲ್ಲ ಬರ್ತಾ ಉಂಟು. ಇಷ್ಟು ವರ್ಷದಿಂದ ನಾವು ಇದ್ದೀವಿ. ಒಂದು 25 ತೆಂಗು ಇದೆ, ಒಂದು 200 ಅಡಿಕೆ ಕೂರ್ತೀನಿ, ಸ್ವಲ್ಪ ರಬ್ಬರ್ ಇದೆ. ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಒಂದು ದನ ಕರ ಇದೆ, 4-5 ಜನ ಸತ್ತೋಯ್ತು. ಈಗ ಕೋರ್ಟ್ ಕಚೇರಿಗೆ ಓಡಾಡೋಕ್ಕೆ ದುಡ್ಡಿಲ್ಲ. ಏನಾರು ಮಾಡಿ ನಮ್ಮ ಕಷ್ಟ ನೋಡಿ ನಮ್ಮ ಕೋರ್ಟಿಗೆ ಹೋಗಲಿಕ್ಕೆ ಒಂದು ದಾರಿ ತೋರಿಸಿ ಮುಂದಕ್ಕೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. 9916204334 ಈ ನಂಬರಿಗೆ ನಿಮ್ಮ ಆದಷ್ಟು ಸ್ವಲ್ಪ ಹೆಲ್ಪ್ ಮಾಡಿ ನಮಗೆ ಸ್ವಲ್ಪ ಮುಂದುವರಿಸಿ. ನನಗೆ ಕೊಲೆ ಮಾಡಿದ್ರೂ ಚೆನ್ನಾಗಿಲ್ಲ, ಕೊಲೆನೂ ಮಾಡಿಲ್ಲ. ಕೈಕಾಲು ಕಟ್ಟಾಕಿ 6 ಗಂಟೆಗೆ ಬಂದು ಒಳಗಡೆ ಎಳೆದಾಕಿ 8 ಜನ ಪೊಲೀಸ್ 4 ಜನ ಹಾಕ್ಕೊಂಡು ನೀವು ಬೇರೆ ಕಡೆ ಮನೆ ಕೊಡ್ತೀವಿ, ಅಲ್ಲಿ ಮನೆ ಸುಮ್ಮನೆ ಕೋರ್ಟ್ ನೋಟಿಸ್ ಎಲ್ಲ ಕೊಡಿ ಸರ್. ಏನು ನೋಟಿಸ್ ಕೊಡೋದು? ಯಾರ ಕೈಲಿ ಕಟ್ಕೊಂಡೆ? ಇದು ಗೌರ್ಮೆಂಟ್ ಜಾಗ, ಅದು ಯಾರಿಗೂ ಆಗಿದೆ, ಅವರಿಗೆ ಬಿಟ್ಟುಕೊಡ್ಬೇಕು. ಹಂಗೆ ಹಿಂಗೆ ಅಂತೇಳಿ ನಮಗೆ ಬೆದರಿಕೆ ಹಾಕಿ ಎಲ್ಲ ಕಡಿಗೆ ಎಲ್ಲ ಕಡಿಗೆ ಮಠ ಮಾಡಿ ಹೋಗ್ಯಾರೆ. ಇದಕ್ಕೊಂದು ಹೆಲ್ಪ್ ಮಾಡಿ ನಮಗೆ ಒಂದು ಆದಷ್ಟೆಲ್ಲ ನಮಗೆ ಒಂದು ಧರ್ಮ ಕೊಡಿ ಸ್ವಾಮಿ. ನನಗೆ ನೆರಳು, ಕೂರ್ಲಿಕ್ಕೆ ನೆರಳು. ಏನು ಕಷ್ಟ ಸುಖ ನಾನು ದುಡ್ಕೊಂಡು ತಿಂತೀನಿ, ಏನು ಕೈಲಾದಷ್ಟು ವಯಸ್ಸಾಗುವವರೆಗೆ ದುಡಿತೇನೆ, ಕೂಲಿ ಮಾಡಿ ತಿಂತೇನೆ. ನನಗೊಂದು ಕೂರ್ಲಿಕ್ಕೆ ನೆರಳಿಲ್ಲ. ಈಗ ನೋಡಿ ಮಳೆ ಬಂದು ನಾನು ರೋಡ್ ಸೈಡಲ್ಲಿ ಬಿದ್ದಿದ್ದೇನೆ, ಯಾರು ನಮ್ಮನ್ನು ಕೇಳೋವರೇ ಇಲ್ಲ. ಗೌರ್ಮೆಂಟ್ನವ್ರು ಏನು ಓಟ್ ಕೇಳೋ ಟೈಮಿಗೆ ಮಾತ್ರ ಬಂದು ಕೇಳ್ತಾರೆ, ಮತ್ತು ಈಗ ಯಾರು ನಮ್ಮನ್ನು ಕೇಳೋರು ಯಾರೂ ಇಲ್ಲ. ಇಲ್ಲಿ ಅಕ್ಕಪಕ್ಕದಂತೂ ಮಾತನೇ ಆಡೋರು ಇಲ್ಲ. ಆ ಥರ ಪರಿಸ್ಥಿತಿಲಿ ಇದ್ದೀವಿ ಗಂಡ ಹೆಂಡತಿ. ಏನು ಮಾಡೋಕ್ಕಾಗುತ್ತೆ? ನಾನು ಈ ಕಷ್ಟಕ್ಕೆ ನೀವೆಲ್ಲ ಕೈ ಜೋಡಿಸಿ ಉಪಕಾರ ಮಾಡಿ ಅಂತ ನಿಮ್ಮ ಕಾಲು ಹಿಡಿದು ಬೇಡ್ತೇನೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಯಾವ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಸೆಕೆ ಇದೆ ಅಂತ. ಒಂದು ಬೆಳಕಿನ ವ್ಯವಸ್ಥೆ ಇಲ್ಲ, ಒಂದು ಫ್ಯಾನ್ ಇಲ್ಲ, ಸಾಯ್ತಾ ಇದ್ದಾರೆ, ಬೆವರಿ ಸೆಕೆಯಿಂದ ಸಾಯ್ತಾ ಇದ್ದಾರೆ. ನಿಮಗೆಲ್ಲ ಶಾಪ ಸ್ವಾಮಿ, ಹೇಳ್ತಾ ಇದ್ದೀವಲ್ಲ ಅಧಿಕಾರಿಯವರಿಗೆ, ನಿಮಗೆಲ್ಲ ಶಾಪ, ನಿಮ್ಮ ಮಕ್ಕಳಿಗೆ ಶಾಪ ತಟ್ಟುತ್ತೆ. ಈ ಸತ್ಯ ಹೇಳ್ತೀವಿ ನಾವು. ನೀವೆಲ್ಲೋದ್ರೂ ಉದ್ಧಾರ ಆಗಲ್ಲ. ನೀವೆಲ್ಲ ಆರಾಮಾಗಿ ಎ ಸಿ ರೂಮಲ್ಲೆಲ್ಲ ಕೂತಿದ್ದೀರಲ್ಲ, ಜನರ ತೆರಿಗೆ ದುಡ್ಡನ್ನು ತಿಂದುಬಿಟ್ಟು ನೀವು ನಿಮ್ಮ ಯೋಗ್ಯತೆಗೆ ಅಂತಲ್ಲ ಇಂಥ ಬೀದಿ ತಂದು ಹಾಕಿರಲ್ಲ. ನಿಮ್ಮ ಯೋಗ್ಯತೆಗೆ ನೀವು ನಿಮ್ಮ ಮನೆ ಅಪ್ಪನ ಗಂಟಿಗೆ ಬಂದು ಬಿದ್ದಿದ್ದೀವಿ. ಅವರು ನಿಮ್ಮ ಅಪ್ಪನ ಆಸ್ತಿಗೆ ಬಂದು ತಗೊಂಡಿದ್ದಾರೆ. ಎಲ್ಲರೂ ಕೇಳ್ದಂಗೆ ಸರ್ಕಾರಿ ಆಸ್ತಿಯಲ್ಲಿ, ಸರ್ಕಾರಿ ಭೂಮಿಯಲ್ಲೂ ಸರ್ಕಾರಿ ಭೂಮಿಯನ್ನು ಕೇಳಿರೋದು. ನಿಮ್ಮ ಮನೆದೇನು ಕೇಳಿಲ್ಲ, ನಿಮ್ಮ ಅಪ್ಪ ಮಾಡಿ ಇಟ್ಟರನ್ನು ಕೇಳಿಲ್ಲ. ಬಂದು ಯಾರು ಎಂಜಲ ಕಾಸಿಗೆ ನಿಂತು ಇಂಥವ್ರನ್ನ ಬೀದಿ ತಂದು ಹಾಕಿ ಕಣ್ಣೀರು ಸುರಿಸೋ ಪರಿಸ್ಥಿತಿ ತಂದು ಹಾಕಿರಲ್ಲ ನೀವೆಲ್ಲ. ಆದಷ್ಟು ಬೇಗ 6 ತಿಂಗಳಾಗಿದೆ, ಹೆಂಗು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ತೀವಿ. ಇವರ ಮನೆ ಕಟ್ಟಿಕೊಡುವ ನಾವು ಮಾಡ್ತೀವಿ. ಕೌಕರಾಡಿ ಗ್ರಾಮ ಪಂಚಾಯತಿಯಲ್ಲಿ ನಾನು ರೇಣುಕಾ ಹೆಸರು ಏನಾದ್ರು ಇದ್ದರೆ ಅದೇ ತಹಸೀಲ್ದಾರ್ ತೆಗೆದುಕೊಡಲಿ. ಅವರು ಈ ರೇಣುಕಾ ಹೆಸರಲ್ಲಿ ಕೌಕರಾಡಿ ಪಂಚಾಯತಿಯಲ್ಲೇ ಇಲ್ಲ, ಅವರು ಬೆಳ್ತಂಗಡಿ ತಾಲೂಕಲ್ಲಿ ಇರೋದು. ಸುಮ್ಮನೆ ಯಾರ ಹತ್ರ ಲಕ್ಷಗಟ್ಟಲೆ ದುಡ್ಡು ತಗೊಂಡು ತಿಂದ್ಕೊಂಡು ನಮ್ಮನ್ನ ಬೆಳಗಿನ ಜಾಮ ಬಂದು ಎಲ್ಲ ಕೈ ಕಾಲು ಕಟ್ಟಾಕಿ ಹೊಡೆದು ನಮ್ಮನ್ನ ಮಾಡಿಬಿಟ್ಲು. ಅದಕ್ಕೆ ಪೆಟ್ರೋಲ್ ಹಾಕಿ ಸುಟ್ಟು ಕೊಂದು ಬಿಟ್ಟಿದ್ರೆ ನಮಗೆ ಯಾರು ಕೇಳ್ತಿರ್ಲಿಲ್ಲಲ್ಲ. ಈ ಕಷ್ಟ ಯಾಕೆ ಕೊಡಬೇಕು? ನಾವು ಹೆಂಗೆ ಬದುಕಬೇಕು? ನಮ್ಗೇನು ಮಾಡಬೇಕು ಅಂತ ಹೇಳಿ ಆ ದೇವರು ಒಬ್ಬನಿಗೆ ನಾನು ಕೈಗೊಂಡು ಬೇಡ್ತಾ ಇದ್ದೀನಿ. ಈಗ ನಿಮಗೆ ಬೆಳಕಿಗೆ ಮತ್ತೆ ಬೆಳಕು ಏನಿಲ್ಲ, ಬೆಂಕಿ ಹಾಕ್ಕೊಂಡು ಅನ್ನ ಇಟ್ಕೊಂಡಿರಿ. ಅಲ್ಲಿ ಹುಳ ಬಲ ಬೀಳ್ತಾರೆ, ಹುಳ ಸಮೇತ ನುಂಗ್ತೀವಿ. ಮೊಬೈಲ್ ಚಾರ್ಜಿಗೆಲ್ಲ ಮೊಬೈಲ್ ಚಾರ್ಜಿಗೆ ಎಲ್ಲಿ ಹೋಗೋದು? ಯಾರೋ ಮನೇಲಿ ಇಟ್ಟಿದ್ದು ಒಂದು ಮೊಬೈಲ್ ಹೋಯ್ತು, ಒಂದು ಮನೇಲಿ ಚಾರ್ಜ್ ಇಟ್ಟು ಅದನ್ನು ಹೋಯ್ತು. ಅದಕ್ಕೆ ಬೆಂಕಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇದಕ್ಕಾದ್ರೆ ಅವ್ರಿಗೆ ಕರ್ನೆ ಇಲ್ವಾ? ನಾವು ಚೆಟ್ಟಕ್ಕಾದ್ರೆ ಒಂದು ಲೈನ್ ಕೊಟ್ಟಿದ್ರೆ ಹೆಂಗಾರ ಹಾಕ್ಕೊಂಡು ನಾವು ಕೊಡ್ಬೋದು, ಅದು ಇಲ್ಲದೆ ಮಾಡಿ ಹಾಕಿ. ಇನ್ನೊಬ್ಬ ಹೇಳ್ತಾನೆ ಆಚಾರಿ ಇನ್ನು 1 ತಿಂಗಳು ಇನ್ನೇನು ಖಾಲಿ ಮಾಡಿ ಬೆಳೆಸ್ತೀವಿ ಅಂತಾನೆ ತಿರುಗಂದ ಆಚಾರಿ. ನಮ್ಮ ದಣಿ ಚೆನ್ನಾಗಿದ್ದಾರೆ, ಅವತ್ತು ಹೇಳಿ ಇನ್ನೂ ಹೊಡಿಸ್ತೀವಿ ಅಂತಾನೆ ಅವನು. ಯಾರು ಸಮಯ ದನಿ ಯಾರು? ಅದೇ AC ಕೊರಿಯನು ಚಿರಿಗಂದ ಆಚಾರಿ. ಆಮೇಲೆ ಕೌಕರಿ ಇವನು ಮಡಂಜೋಡಿ ಮತ್ತಾಯಿ ಮಗ ಟೀಕಯ್ಯ, ಇವರು ಇನ್ನು 1 ತಿಂಗಳು ಅಷ್ಟೊಳ್ಳೆ ಓಡ್ಸಪ್ಪ. ಓಡಿಸು ಸ್ವಾಮಿ, ಓಡಿಸ್ಬೇಕ. ನಿಮ್ಮ ಪ್ರೈವೇಟ್ ಆಸ್ತಿ ಏನು ಅಲ್ಲ ತಾನೆ, ಸರ್ಕಾರಿ ಅಧಿಕಾರಿ ಬರ್ಬೇಕು ತಾನೆ. ನೀವೇನಿಸೋರು ಜಯಂತವ್ರು ಏನು ಇವು ಪರವಾಗಿಲ್ಲ, ಯಾರು ಅಧಿಕಾರಿಯವರು ತೊಂದರೆ ಬರ್ತಾ ಇಲ್ಲ, ಸೌಜನ್ಯ ಪರ ಹೋರಾಟ ಕೈ ಜೋಡಿಸ್ತಾರಂತ ಅದು ನಿಮ್ಮ ಕನಸಂತ ಇಟ್ಕೊಳ್ಳಿ. ಇನ್ನು ಕೈ ಹಾಕಿರಲ್ಲಿ ಬೆಂಕಿ ಆಗಿರುತ್ತೆ. ಪ್ರತಿಯೊಂದು ಫೈಲ್ ಅಂತ ಹೇಳ್ತೀನಿ ನಾನು. ಎಷ್ಟು ಅಕ್ರಮ ಹೊಡೆದು ಎಲ್ಲವನ್ನ ಹೊರಗೆ ಹಾಕ್ತೀವಿ. ಏನು ಇತಿಮಿತಿ ಬೇಕು ನೀವು? ಯಾರು ಮತ್ತೆ ಯಾವನೋ ಬಂದ್ಬಿಟ್ಟು ಎದುರಿಸಲಿಕ್ಕೆಲ್ಲ ನೋಡ್ತಾ ಇದ್ದಾನೆ. ಅದಕ್ಕೆಲ್ಲ ಜಯಂತು ಎದುರುವುದೂ ಇಲ್ಲ. ಅದು ಬರೆದಿಟ್ಕೊಳ್ಳಿ. ನಾನು ಹೋರಾಟಕ್ಕೆ ಇಳಿಬೇಕಾದ್ರೆ ಮುಂದಕ್ಕೆ ಬದುಕು ಆಸೆಯಿಂದ ಹೋರಾಟಕ್ಕೆ ಇಳಿದಿಲ್ಲ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ವಿರುದ್ಧ ಫೈಟ್ ಮಾಡಲಿಕ್ಕೆ ಬನ್ನಿ.
ಯಾರನ್ನಾರು ಕರೆಸಿಬಿಟ್ಟು ಎದುರಿಸೋದು ಇದಕ್ಕೆಲ್ಲ ಬಗ್ಗುವನಲ್ಲ. ಬಗ್ಗೂ ಇಲ್ಲ, ಬಗ್ಗುದೂ ಇಲ್ಲ. ಜಯಂತಿ ಏನು ಹೇಳ್ತಾ ಅಂದ್ರೆ ಅದನ್ನೇ ಮಾಡೋದು, ಮಾಡಿದನ್ನೇ ಹೇಳೋದು. ಇದು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು 3 ಮನೆಯನ್ನು ಒಂದೇ ವರ್ಷದಲ್ಲಿ ಕಟ್ಟಿರೋದು. 20ರಿಂದ 21 ತನಕ 3 ಮನೆಯನ್ನು ಒಂದೇ ಸಾಲಲ್ಲಿ ಕಟ್ಟಿದ್ದು. ಅಲ್ಲಿ ಮನೆ ಸರಿಕೆ ಮಾಡೋಕ್ಕೆ ನಂಬರ್ ಕೊಡೋಕ್ಕೆ ತಹಸೀಲ್ದಾರ್ ಬಂದಿದ್ದಾರೆ. ನಾನು ಹೋಗಿ ಕೇಳಿದ್ದಕ್ಕೆ ನಿನಗೆ ನೋಟಿಸ್ ಕೊಟ್ಟಿದ್ದಾರೆ ಕಟ್ಟಬೇಡ ಅಂತ ಹೇಳಿ. ಯಾರು ಸರ್ ನೋಟಿಸ್ ಕೊಡಿ ಸರ್, ಯಾರು ಹೆಸರು ಹೇಳಿ ಸರ್ ಅಂತ. ಹೇಳಲ್ಲ ನೀನು ಕಟ್ಟಬೇಡ, ಹಂಗೆ ಇರೋದು, ಯಾಕೆ ಕಟ್ಟಬಾರದು ಅಂತ 3 ಸರಿ ನಾನು ಅಲ್ಲಿ ಹೋಗಿದ್ದೆ ಪಂಚಾಯತ್ ಆಫೀಸಿಗೆ. ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋದ್ರು. ಈಗ ಯಾರೇ ಮೊನ್ನೆ ಬಂದವನು ನಮ್ಮ ಕೈ ಕಾಲಿಗೆ ಕಟ್ಟು ಹಾಕಿ ಎಲ್ಲ ಹೊಡೆದು ಡಮಾಸ್ ಮಾಡಿ ಕೊಲೆ ಮಾಡಿದರೆ ಚೆನ್ನಾಗಿತ್ತು. ಈ ಥರ ಅನ್ಯಾಯ ಮಾಡಿ ಹೋಗ್ಬಿಟ್ರು. ನೋಡಿ ಇಲ್ಲಿ ನೋಡಿ ಸ್ನಾನ ಮಾಡೋದಿಲ್ಲ. ಇಲ್ಲಿ ನೋಡಿ ಎಲ್ಲ ಹೊಡೆದಾಕಿದ್ದಾರೆ. ನೋಡಿ ಇಲ್ಲಿ ಸ್ನಾನಕ್ಕೆ, ಶೌಚಕ್ಕೆ ಇದೆಲ್ಲ ಮಾಡ್ತಾರೆ ನೋಡಿ. 10,000 ರೂಪಾಯಿ ನೋಡಿ ಹೊಡೆದಾಕಿದ್ದು ಹಾಗೇನೆ ಇದೆ. ಇದು 5 ತಿಂಗಳ ಮುಂಚೆ ಹೊಡೆದಾಕಿದ್ದು. ಇದರ ವಿಡಿಯೋ ಎಲ್ಲ ನೀವು ನೋಡ್ಬೋದು. ನೋಡಿ ಈಗ ಈ ಥರ ಒಂದು ಶೆಡ್ ಥರ ಕಟ್ಟಿಕೊಂಡಿದ್ದಾರೆ. ಇದು ಮುಂಚೆನೇ ಇತ್ತು ಅಲ್ಲ? ಮುಂಚೆನೇ ಇತ್ತು. ಇದು ಗೋಡೆ ಎಲ್ಲ ಏನಿಲ್ಲ ಇದಕ್ಕೆ, ದನ ಕೊಟ್ಟಿಗೆ ಅಂತೆ. ನೋಡಿ ಇದರಲ್ಲಿ ಈಗ ವಾಸ ಆಗಿದ್ದಾರೆ. ಇಲ್ಲಿ ಎಲ್ಲ ಅಡಿಗೆ ಮಾಡ್ಕೊಂಡಿದ್ದಾರೆ. ಮಳೆ ಬಂದ್ರೆ ನೀರು ಬರ್ತದೆ ಇಲ್ಲಿ ನೋಡಿ. ಈ ತರ ಪರಿಸ್ಥಿತಿಯಲ್ಲಿ ಇದ್ದಾರೆ ನೋಡಿ. ಇದು ಇಷ್ಟು ಕೆಲಸ ಆಗಿದೆ. ಇಷ್ಟು ಕೆಲಸ ಆದಾಗ ಇಲ್ಲಿ ಸ್ಟೇ ತಂದಿದ್ದಾರೆ. ಇಲ್ಲಿ ಒಂದು ಪಂಚಾಂಗ ಹಾಕಿ ಇಲ್ಲಿ ಒಂದು ಮನೆ ಕಟ್ಟುವಂತ ವ್ಯವಸ್ಥೆ ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಅಷ್ಟೊತ್ತಿಗೆ ಗಲಾಟೆ ತರ ಮಾಡಿಸಿ ಇದಕ್ಕೆ ಯಾರು ಬರ್ದ ಹಾಗೆ ಸ್ಟೇ ತರುವಾಗೆ ಮಾಡಿದ್ದಾರೆ. ಇದು